ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಮೇ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಪುನರ್ವಸು ನಕ್ಷತ್ರ ಗಂಡಯೋಗ ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಪ್ರಪಂಚದಲ್ಲಿಯೇ ಅನ್ನಕ್ಕೋಸ್ಕರ ಬದುಕುವ ಏಕೈಕ ಜೀವಿ ಅಂದ್ರೆ ಯಾರು ಅಂತ ಗೊತ್ತಾ? ಅನ್ನಕ್ಕೋಸ್ಕರ, ಬದುಕಿಗೋಸ್ಕರ ಅಲ್ಲ, ಬದುಕೋಗೋಸ್ಕರ ಅಲ್ಲ, ಅನ್ನಕ್ಕೋಸ್ಕರ ಒದ್ದಾಡುವ, ಹೋರಾಡುವ, ದುಡಿಯುವ ಏಕೈಕ ವ್ಯಕ್ತಿ ಅಂದರೆ, ಜೀವಿ ಅಂದರೆ ಮನುಷ್ಯ ಒಬ್ಬನೇ. ನಂಬ್ತೀರಾ? ಕಾರು ಮನೆ ಬಂಗಲೆ ಎಲ್ಲ ಆಮೇಲೆ, ಹೆಸರು ಅಧಿಕಾರ ಅದೃಷ್ಟ ಎಲ್ಲ ಆಮೇಲೆ. ಯೋಚನೆ ಮಾಡಿ ನೋಡಿ, ಯಾವುದಾದ್ರೂ ಪ್ರಾಣಿ, ಜೀವಿ, ಪಶು ಅನ್ನಕ್ಕೋಸ್ಕರ 1-2 ದಿನ ಇಲ್ಲ ಅಂದ್ರೂ ಅದು ಸುಮ್ಮನೆ ಇರುತ್ತೆ. ಹೊಡೆದಾಡಲ್ಲ, ಬಡದಾಡಲ್ಲ, ಕಿತ್ಕೊಳ್ಳಲ್ಲ, ಆಕ್ರಮಿಸಿಕೊಳ್ಳಲ್ಲ, ಅದು ದುಡಿಯೋದೇ ಇಲ್ಲ ರೀ. ಯಾವುದೇ ಜೀವಿ ನೋಡಿ ಅನ್ನಕ್ಕೋಸ್ಕರ ಒದ್ದಾಡುವುದಿಲ್ಲ. ಅದಕ್ಕೆ ಸಿಕ್ಕಾಗ ತಿನ್ನುತ್ತೆ, ಇಲ್ಲ ಅಂದ್ರೆ ಶಿವ ಅಂತಿರುತ್ತೆ. ಆದ್ರೆ ನಾವು ಹಾಗಲ್ಲ. ಅನ್ನಕ್ಕೋಸ್ಕರನೇ ದುಡಿಯೋದು ನಾವು. ಅನ್ನಕ್ಕೋಸ್ಕರವೇ ಮನುಷ್ಯ ದುಡಿಯುವುದು, ಓಡುವುದು, ಹೋರಾಡುವುದು. ಈ ಒಂದು ಗೇಣುದ್ದ ಹೊಟ್ಟೆಗೆ. ಇಷ್ಟೇ. ಈ ಗೇಣುದ್ದ ಹೊಟ್ಟೆಗೆ ಇಷ್ಟು. ಈ ಬುತ್ತಿ ಚೀಲಕ್ಕೆ ಮನುಷ್ಯ ಮಾಡಬಾರದ್ದೆಲ್ಲ ಮಾಡ್ತಾನೆ. ಅವನು ಹೊಟ್ಟೆ ತುಂಬಿದ ತಕ್ಷಣ ಮನುಷ್ಯ ವಿಕೃತ. ಹೊಟ್ಟೆಗೆ ಸಿಗೋವರೆಗೂ ಅವನು ಸ್ವೀಕೃತ. ಅಯ್ಯ ನನಗೆ ಕೊಡಿ ಅಂತಾನೆ. ಹೊಟ್ಟೆಗೆ ಅನ್ನ ತುಂಬಿದ ತಕ್ಷಣ ತಗೋ, ಮಾಡಬಾರದ್ದೆಲ್ಲ ಯೋಚನೆ, ಆಲೋಚನೆ, ಚಿಂತನೆ. ಹೌದಲ್ವಾ? ಯಾವುದಾದ್ರೂ ಜೀವಿ ನೋಡಿ, ನಾಯಿಗಳನ್ನ ನೋಡಿ, ಹಸಿವೆ ಆದಾಗ ಒಂದು ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಅಯ್ಯ ಅಂತ ಕೂಗ್ತವೆ. ಯಾವ್ದಾದ್ರು ಪಕ್ಷಿಗಳನ್ನ ನೀವು ನೋಡಿದ್ದೀರಾ? ಬೆಳಿಗ್ಗೆ ಮರದಿಂದ ಎದ್ದೋಳ್ತವೆ. ಸೂರ್ಯೋದಯಕ್ಕೆ, ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೋಳುವ ಏಕೈಕ ಪಕ್ಷಿ ಅಂದ್ರೆ ಕಾಗಿನೆ. ಅಷ್ಟೊತ್ತು ಕೂಗುತ್ತೆ, ಗಮನಿಸಿ ನೋಡಿ. ಗಮನಿಸಿದಿರ? ನಾವ್ ಎದ್ದೋಳಲ್ಲ, ಬ್ರಾಹ್ಮಿ ಮುಹೂರ್ತ ಗೊತ್ತೇ ಇಲ್ಲ, ಸುಮ್ನಿರಿ ಸ್ವಾಮಿ, ನಾವೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೇವೆ ನಾವು. ಅದೆದ್ದೋಳುತ್ತೆ. ಯಾರು ಹೇಳ್ತಾರೆ? ಯಾವುದೇ ಪಕ್ಷಿ ನೋಡಿ ಗೂಡು ಬಿಟ್ಟು ಎದ್ದು ಚಿಲಿಪಿಲಿ 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 ಗಿಳಿಗಳಿಂದ ಹಿಡಿದು ಎಲ್ಲ ಪಕ್ಷಿಗಳು ಎದ್ದು ಓಡ್ತವೆ. ಅದು ಗೊತ್ತಿಲ್ಲ, ಯಾವುದೋ ದಿಕ್ಕು ಹುಡ್ಕೊಂಡು ಹೋಗ್ತವೆ. ಯಾವುದೋ ದಿಕ್ಕು. ಎಲ್ಲಿಟ್ಟಿದ್ದಾನೆ ಊಟ ಅಂತ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ. ತನ್ನ ಹೊಟ್ಟೆ ತುಂಬುತ್ತಾ, ತನಗೇನು ಗೊತ್ತಿಲ್ಲ. ಅದಕ್ಕೊಂದೇ ಒಂದು ನಂಬಿಕೆ, ಸೃಷ್ಟಿಸಿದ ಪರಮಾತ್ಮನ ಮೇಲೆ ಬಹು ಅಪರೂಪವಾದಂತ ಒಂದು ಶಕ್ತಿ ಆ ಜೀವಿಗಳು ಕೊಟ್ಟಿದ್ದಾನೆ. ಏನ್ ಗೊತ್ತಾ? ಆ ಪಶು ಪಕ್ಷಿ ಪ್ರಾಣಿಗಳಿಗೆ, ನನಗೆ ಭಗವಂತನಿದ್ದಾನೆ, ನನ್ನನ್ನು ಪಾಲಿಸ್ತಾನೆ. ಯಾವುದೇ ಜೀವಿ ಹಸಿವೆಯಿಂದ ಸತ್ತಿರೋದು ನೋಡಿದ್ದೇವೆ? ಅಪರೂಪ. ಇಲ್ಲವೇ ಇಲ್ಲ. ಈಗ ಮನುಷ್ಯ ಕಾಡು ಕಳೆದು ಎಲ್ಲ ಏನೋ ರಂಪಾಟ ಮಾಡಿ ಇಟ್ಕೋಬಿಟ್ಟಿದ್ದಾನೆ. ಎಲ್ಲಾದ್ರೂ ನೋಡಿದೀರಾ ಮಕ್ಕಳೇ? ನೋಡಿ ಹೋಗ್ತವೆ, ಮತ್ತೆ ಸಂಜೆ ಬಂದು ಗೂಡಿಗೆ ಬೆಚ್ಚಗೆ ಬಂದು ಸೇರ್ಕೋತಾರೆ. ನಾನು ಒಂದೊಂದು ಸಮಯ ಊರಲ್ಲಿರೋಲ್ಲ. 2 ದಿನ, 3 ದಿನ, 4 ದಿನ, 5 ದಿನ ಬೇರೆ ಕಾರ್ಯಕ್ರಮಗಳು. ಎಲ್ಲೋ ಈ ವೈದಿಕ ತಾಯಿ ಜಗನ್ಮಾತೆ ವಾಗ್ದೇವಿ ಕರ್ಕೊಂಡು ಹೋಗಿರುತ್ತೆ. ಬರ್ತೇನಲ್ವಾ, ನನ್ನ ಆಫೀಸ್ ಹತ್ರ, ನನ್ನ ಮನೆ ಹತ್ರ ಕಾಯ್ತಾ ಇರ್ತು. ಅವುಗಳು ಗೊತ್ತಾಗುತ್ತೆ ನಾನು ಬರೋದು ಕರೆಕ್ಟಾಗಿ ಆ ಸಮಯಕ್ಕೆ. ಮನೆಯಲ್ಲೂ ಅದನ್ನೇ ಹೇಳ್ತಾರೆ, ಆಫೀಸಲ್ಲೂ ಅದನ್ನೇ ಹೇಳ್ತಾರೆ. ಕಾದ್ಕೊಂಡು ಕರೆಕ್ಟಾಗಿ ನೀವು ಬರೋ ದಿನ ಬರ್ತಾವ್ರಿ ಅಂತ ಹೇಳ್ಬಿಟ್ಟು ಅಷ್ಟು ನಾಯಿಗಳು
ಒಂದು 10 ಜೀವಿಗಳು ಬಂದು ಸೇರ್ಕೊಬಿಟ್ಟಿರ್ತಾರೆ. ಹಾಗೇ ಒಂದು ಕಿತ್ತಾಡಿರೋಲ್ಲ. ಹಾಗೆ ಗದರ್ತಾನೆ, ಯಾಕ್ರೋ ಏನಕ್ಕೋ ಬೊಗಳ್ದೆ ಅವನ ಮೇಲೆ ಅಂತ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕ ಹೇಳ್ತಾರೆ, ಅದೇನೋ ಅದು ನಾವುಗಳು ಹೋದ್ರೆ ಗಜಾಬಚ ಅಂತಿರ್ತೇವೆ, ನೀನ್ ಬಂದಿದ ತಕ್ಷಣ ಒಬ್ಬೊಬ್ರು ಗಟ್ಟಿಗಳಿದ್ದಂಗಿದ್ದಾರೆ. ಅವ್ರು ಹೇಗಿದ್ರು ಅಂದ್ರೆ ಸಿಗದಾಕ್ಬಿಡ್ತಾರೆ. ಒಳ್ಳೆ ಮಗು ಮಲ್ಕೊಂಡಾಗ ಮಲ್ಕೋತಾವೆ ಅವು. ನೀನ್ ಬಂದಿದ ತಕ್ಷಣ ಏನ್ರೋ ಅದು ನಿಮ್ ರಂಪಾಟ ಅಂತ ಹೇಳಿದ ತಕ್ಷಣ ಮಕ್ಕಳಾಗ್ಬಿಡ್ತವೆ. ಎಲ್ಲ ಪುಟಾಣಿ ಮಕ್ಕಳ ತರ. ಅವುಗಳಿಗೂ ಗೊತ್ತಿದೆ ಭಗವಂತ ನನ್ನ ಮೂಲಕ ಒಂದಷ್ಟು ಆಹಾರ ತಲುಪಿಸ್ತಿದ್ದಾನೆ. ಅವ್ಳಿಗೆ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ನಾನು ಬರುವುದು ಗೊತ್ತಾಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಮೊದಲು ಬಂದು ಅಲ್ಲಿ ಸೇರ್ಕೋತಾರೆ. ಯಾರು ಹೇಳ್ಕೊಟ್ರು, ಹೆಂಗೆ ಹೇಳ್ಕೊಡ್ತು, ಆ ವಿದ್ಯೆ ಎಲ್ಲಿಂದ ಬಂತು, ಹೇಗ ಸೂಕ್ಷ್ಮ ಗೊತ್ತಾಯ್ತು. ನಮ್ಮ ಯಜಮಾನ ಬರ್ತಾವನೆ, ನಮ್ಮ ಅಣ್ಣ ಬರ್ತಾವನೆ, ನಮ್ಮ ತಂದೆ ಬರ್ತಾವನೆ, ನಮ್ಮ ಮಿತ್ರ ಬರ್ತಾವನೆ, ನಮ್ಮ ಬಂಧು ಬರ್ತಿದ್ದಾನೆ. ನಂಗೆ ಗೊತ್ತಿಲ್ಲ ನಾನು ಯಾರು ಅನ್ನೋದು ನನಗೇ ಗೊತ್ತಿಲ್ಲ. ನನ್ನ ಬಂಧುವ, ಅಣ್ಣನ, ಮಿತ್ರನ, ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಕಾಯ್ತಿರ್ತವೆ ಮಕ್ಕಳೇ. 3 ದಿನ 4 ದಿನ ಕೇಳ್ತಾನೆ, ಏನ್ರಪ್ಪ ಎಲ್ಲಿ ತಿಂದ್ರು, ಎಲ್ರೋ ಮಲಗಿದ್ರಿ, ಏನಾಯ್ತ್ರೋ ಅನ್ನತಕ್ಕಂಥದ್ದು. ನೋಡ್ತಿದ್ರೆ ಹೊಟ್ಟೆ ಕಲ್ಕುತ್ತೆ. ಮಕ್ಕಳು ಅಚ್ಚುಕಟ್ಟಾಗಿ ತಿಂದು ಆನಂದವಾಗಿ ಅವಳು ಮಾತಾಡೋದು ನೋಡ್ಬೇಕು. ಏನೋ ಒಂದು ಆನಂದ ಮಾತಾಡ್ತಾರೆ. ಎಲ್ಲಾ ಪಶು ಪಕ್ಷಿಗಳಿಗೂ ದೈವ ಕೊಟ್ಟಿರುವ ಒಂದು ಶಕ್ತಿ ಏನಂದ್ರೆ ದೈವ ಬಲವೇ. ಅವಳು ಗೊತ್ತಿಲ್ಲ ನೋಡಿ, ನಮ್ಮ ತರ ನಾವು ನೋಡಿ ಬೆಳಿಗ್ಗೆ ಎದ್ದು ರೆಡಿ ಆಗಿ ಪಟ ಒಂದು ಆಫೀಸ್ ಇದೆ, ನಮ್ಗೆ ಒಂದು ಯಜಮಾನ ಇದ್ದಾನೆ, ನಮ್ಗೊಂದು ತಿಂಗಳ ಸಂಬಳ ಇದೆ, ಅದ್ರಲ್ಲಿ ರೇಷನ್ ತರ್ತೇವೆ, ಅಕ್ಕಿ ಬೇಳೆ ಬೆಲ್ಲ ಅಂತ ತರ್ತೇವೆ, ಜೋಡಿಸಿಟ್ಕೋತೇವೆ, ಮುಂದಿನ ತಿಂಗಳಿಗೆ ಇಟ್ಕೋತೇವೆ, ಇನ್ನು ಮುಂದಿನ ತಿಂಗಳಿಗೆ ಇಟ್ಕೋತೇವೆ, 6 ತಿಂಗಳಿಗೆ ಇಟ್ಕೋತೇವೆ, 1 ವರ್ಷಕ್ಕೆ ಇಟ್ಕೋತೇವೆ. ಮೂಸ್ಬೆಟ್ಟಿಂದ ಮೂಸ್ಕೊಂಡ್ ಪೋಯ ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಮುಚ್ಚಿಟ್ಟಿದ್ದು ಮುಚ್ಕೊಂಡೇ ಹೋಗುತ್ತಾ, ತೆಗೆದಿಟ್ಟಿದ್ದು ಭಗವಂತನಿಗೆ ಸಮರ್ಪಣೆ ಕೊಡ. ಅದಕ್ಕೇನು ಆ ಪಕ್ಷಿಗಳಿಗೆ ಯಾವತ್ತೂ ಊಟಕ್ಕೆ ಕೊರತೆ ಇರಲ್ಲ ನೋಡಿ. ನಾಳೆಗೇನು ಅಂತ ಏನಾದ್ರು ತಂದಿಟ್ಕೋತಾವ ಗಮನಿಸಿ ನೋಡಿ. ಏನು ಸಿಕ್ತೋ ಅಷ್ಟು ತಿಂದು ಅಚ್ಚುಕಟ್ಟ ಗೂಡಲ್ಲಿ ಬಂದು ಸೇರ್ಕೊಂಡಿರ್ತವೆ. ಬೆಳಗ್ಗೆ ಎದ್ದು ನೋಡ್ತಿರ್ತಾನಲ್ಲ ಅವುಗಳನ್ನ, ಯಾರಪ್ಪ ಇದು, ನಾವು ನೋಡಿದ್ರೆ ಎದ್ದು ಓಡ್ಬೇಕು, ಅನ್ನಕ್ಕೆ ಓಡ್ಬೇಕು. ಅಯ್ಯೋ ಇದೆಲ್ಲ ಗುರುಗಳೇ ಹೊಟ್ಟೆ ಅಂತ ಓಡ್ತೀವಿ. ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಈ ಪ್ರಕೃತಿ ಮೇಲೆ ನಂಬಿಕೆ ಇಲ್ಲ, ಖುದಾ ಮೇಲೆ ನಂಬಿಕೆ ಇಲ್ಲ, ಜೀಸಸ್ ಮೇಲೆ ನಂಬಿಕೆ ಇಲ್ಲ. ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ನಮ್ಮವ್ರ ಮೇಲೆ ಇನ್ನೆಲ್ಲಿ. ಯಾರೋ ಬರ್ತಾನೆ, ಯಾರೋ ಕೊಡ್ತಾನೆ, ಇನ್ನೊಂದು. ಅನ್ನಕ್ಕೋಸ್ಕರ ತಪ್ಪಿಸುವ ಏಕೈಕ ಜೀವಿ ಮನುಷ್ಯನೊಬ್ಬನೇ. ದುಡಿ ಓಡು. ಭಯದಲ್ಲೇ ಇವತ್ತಿಗೇನಪ್ಪ ಸಿಗುತ್ತೆ, ಇವತ್ತಿಗೆ ಹೆಂಗಪ್ಪ. ನಾನು ನೋಡ್ತಿರ್ತೇನೆ, ಕೆಲವರಿದ್ದಾರಪ್ಪ ಬೆಳಿಗ್ಗೆ ಈ ಬಿಜಾಪುರದ ಕಡೆಯಿಂದ, ಬೀದರ್ ಕಡೆಯಿಂದ, ಗುಲ್ಬರ್ಗ ಕಡೆಯಿಂದ ಕೆಲವರು ಬಂದು ಬೆಂಗಳೂರಲ್ಲಿದ್ದಾರೆ, ಕೆಲ್ಸಕ್ಕೆ ಬರ್ತಾರೆ. ಬೆಳಿಗ್ಗೆ ಅಲ್ಲಿ ಕೂತಿರ್ತಾರೆ. ಅವ್ರು ನೋಡ್ಬೇಕು, ಶನಿಕೆ ಇನ್ನೊಂದು ಗಡಪಾರಿ ಎಲ್ಲ ತಗೊಂಡು ಯಾರೋ ಕೆಲ್ಸಕ್ಕೆ ಕರೀತಾರೆ, ರಿಪೇರಿ ಕೆಲ್ಸಕ್ಕೆ ಅಂತ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಲ್ಲ ಅಡಿಕೆ ಹಾಕೊಂಡು ಹಿಂಗ್ ಕೂತಿರ್ತಾರೆ. ಬರ್ತೀರೇನ್ರಪ್ಪ? ಒಂದ್ 4 ಕಾಳು ಬೇಕು, ಗಂಡಾಳು. ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿದೆ, ಕಸ ಎತ್ತೋದಿದೆ, ಗೋಡೆದೆಲ್ಲ ಹೊಡಿಯೋದಿದೆ. ಸರಿ ಅಣ್ಣ. ಆಳಿಗೆ ಎಷ್ಟಪ್ಪ? ಅಣ್ಣ ನಮ್ ತಿಂಡಿಗೆ ಎಷ್ಟು ಕೊಟ್ಬಿಡ್ಬೇಕು, ಮಧ್ಯಾಹ್ನ ಊಟಕ್ಕೆ ಎಷ್ಟು ಕೊಟ್ಬಿಡ್ಬೇಕು, 1 ಟೀ ಕೊಡ್ಸ್ಬಿಡ್ಬೇಕಣ್ಣ. ಈ ತೋಟಗಳಲ್ಲೂ ಕೂಡ ಅಷ್ಟೇ, ಕೆಲಸ ಮಾಡ್ಲಿಕ್ಕೆ ಕೂಲಿ ಆಳುಗಳು ಎಷ್ಟು ಚೆನ್ನಾಗಿ ಕೂತಿರ್ತಾನೆ. ನಮ್ಮ ತೋಟಕ್ಕೆ ಹೋದಾಗ್ಲೂ ಕೂಡ ನಾನು ಒಂದಿನೂ ಅವರನ್ನ ಪರಿತಪ್ಸಿರೋದು, ಶಿವ ಕೊಟ್ಟಷ್ಟು ಗುರುಗಳೇ ಅಂದಿರ್ತಕ್ಕಂಥವ್ರನ್ನು ನಾನು ನೋಡಿದ್ದೇನೆ. ಅವ್ರ ಮುಖದಲ್ಲಿ ದುಃಖ, ದುಮ್ಮಾನ, ಭಯ, ಆತಂಕ, ಇನ್ನೇನೋ, ಹೇಗೋ, ನಾಳೆ ಹೇಗೋ, ಮುಂದಕ್ಕೆ ಹೇಗೋ ನಾನು ನೋಡಿಲ್ಲ. ನಮ್ಮಗಳಿಗೆ ಒಂಥರ ಭಯ, ಇಷ್ಟು ಚೆನ್ನಾಗಿದ್ರೂ ಕೂಡ ಭಯ. ಮೊನ್ನೆ ಕೂಡ ಒಂದು ಹುಡುಗ ಬಿಕ್ಕಿ ಅಳ್ತಿದ್ದಾನೆ. 10,000 ರೂಪಾಯಿ ಸಂಬಳದ ಒಂದು ಕೆಲಸ ಇಲ್ಲ ಅಂತ ಬಂದಿದ್ದ. ಬದುಕ ಹಿಂಗಾಗುತ್ತೆ, ಹೋಗೋ ನೀನ್ ಈ ತರದೊಂದು ಮಾಡ್ಕೊ, ಈಗ ಇದೆ ಕಣೋ ಆಗುತ್ತೆ ಅಂತ ದಾರಿ ತೋರ್ಸಕ್ ನಾನು ಯಾರು? ಆ ಸಮಯಕ್ಕೆ ಅವ್ನು ಬರಬೇಕು, ಗ್ರಹಗಳ ಪರಿಚಲನೆ ಈಗ ಒಂದು ಒಳ್ಳೇದಾಗ್ಬೇಕು, ನನ್ನ ಬಾಯಿಂದ ಹೇಳಿಸಿದೆ. ನೀವು ನಂಬಲ್ಲ, ಆಯ್ತು. 10,000 ರೂಪಾಯಿ ಸಂಬಳ ಇದ್ದ ಹುಡುಗ ಇವತ್ತು 1.5 ಲಕ್ಷ ಸಂಬಳ. ಇನ್ನೂ ಒಂದು ಹುಡುಗ ಮೊನ್ನೆ ಮಾತಾಡಿದೆ ವಿಡಿಯೋ ಕಾಲ್, 10,000 ರೂಪಾಯಿ ಸಂಬಳವೇ. ಅದೇ ಆತಂಕ. ನೀವು ನಂಬಲ್ಲ, ಇವತ್ತು ತಿಂಗಳಿಗೆ ಕಡಿಮೆ ಅಂದರೂ 10 ಲಕ್ಷ ಸಂಬಳ.
ಆದ್ರೂ ಆತಂಕ, ಏನೋ ದಿಗಿಲು, ಏನೋ ಭಯ. ಒಬ್ಬನೇ ಮನೇಲಿದ್ರೆ ನಿದ್ದೆ ಬರಲ್ವಂತೆ. ಇದೇನೋ ವಿಚಿತ್ರ ನಿನಗೆ ಅಂದ್ರೆ, ಏನೋ ಗುರುಗಳೇ, ಬೆಳೀತಾ ಬೆಳೀತಾ ನೋಡಿ ಈ ಮನುಷ್ಯನೊಬ್ಬನಿಗೆ ಇಲ್ಲದ ಕಾಯಿಲೆಗಳು ಭಯ ಬಂದ್ಬಿಟ್ಟಿದೆ ಗುರುಗಳೇ. 10 ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ, ನೀವು ನಂಬ್ತೀರ? ಇನ್ನೂ ಕಡಿಮೆ ನಾನು ಹೇಳ್ತಿರೋದು. ಆತ ಓದಿಸುತ್ತಿರುವ ಮಕ್ಕಳ ಶಾಲೆಯ ಫೀಸೇ 30-40 ಲಕ್ಷ ರೂಪಾಯಿ. ಒಂದು ಮಗುವಿಗೆ 2 ಮಕ್ಕಳು ತಂದೆ. ಅದು ಗಾಬರಿ ಪಡ್ತಿದ್ದಾನೆ. 2 ಮಕ್ಕಳಿಗೆ ಲೆಕ್ಕ ಹಾಕೊಳ್ಳಿ, 80 ಲಕ್ಷ. ಇನ್ನು ಬಟ್ಟೆ, ಊಟ, ತಿಂಡಿ, ಇನ್ನೊಂದು 20 ಲಕ್ಷ ಆಗುತ್ತೆ. 1 ಕೋಟಿ. ಮಕ್ಕಳಿಗೆ ಹೆಚ್ಚು ಕಡಿಮೆ ಸರಾಸರಿ ಒಂದು 8-9 ಲಕ್ಷ ತಿಂಗಳಿಗೆ ಖರ್ಚು ಮಾಡ್ತಿದ್ದಾನೆ ಅಂದ್ರೆ ಆತನ ಸಂಬಳ ಲೆಕ್ಕ ಹಾಕೊಳ್ಳಿ. ಆತನ ಮನೆಯ ಬಾಡಿಗೆ ಒಂದು 4.5 ಲಕ್ಷದ ಬಾಡಿಗೆ. ಇಲ್ಲಿಲ್ಲ, ವಿದೇಶದಲ್ಲಿದ್ದಾನೆ. ಏನೋ ಮಗು ಮರ್ತೋದಿಯೇನೋ, ಎಷ್ಟು ಸಂಬಳ ಬರ್ತಿತ್ತು ಬೆಂಗಳೂರಲ್ಲಿ ನೀನು ಈ ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ? 10,000 ರೂಪಾಯಿ. ಕಬಿ ಸೋಚಾತ ಇತ್ತನ ಪಾರ್ಥಬ್ ಜಾಯಗ. ಇದು ನಿನ್ ಪ್ರಯತ್ನ ಅನ್ಕೋತೀಯ, ನಿನ್ ಪರಿಶ್ರಮ ಅನ್ಕೋತೀಯ. ಹಾಗಾದ್ರೆ ಪರಿಶ್ರಮ ನಿಮ್ ತಂದೆ ಪಡ್ಲೇ ಇಲ್ವಾ? ನಿಮ್ ತಂದೆಗಿಂತಲೂ ಕಷ್ಟಪಟ್ಟಿದ್ಯಾ ಮಗು ಅಂತ. ನಿಜ ಗುರುಗಳೇ, ಅವ್ರನ್ನ ನೆನೆಸ್ಕೋ. ಕಷ್ಟ ಅಂತ ನೀನು ಭಾರ ಅಂತ ಅನ್ನಿಸ್ದಾಗ, ಅಯ್ಯೋ ಮುಂದಕ್ಕೆ ಹೇಗೆ ಅಂದಾಗ ಅವ್ರ ಹತ್ರ ಏನೂ ಇರ್ಲಿಲ್ಲ. ಮನೆ ತುಂಬಾ ಮಕ್ಕಳು, ಮನೆ ತುಂಬಾ ಒಡ ಹುಟ್ಟಿದವರು, ಅಷ್ಟು ದೊಡ್ಡ ಜವಾಬ್ದಾರಿ ತಗೊಂಡಂತ ತಂದೆ ಜೀವ ಹೇಗೆ ನಿಭಾಯಿಸಿರ್ಬೇಕು. ಹೆಂಗಿದ್ರು ಯೋಚನೆ ಮಾಡಿ ನೋಡು. ಆ ಹುಲಿ ಹೊಟ್ಟೆನಲ್ಲಿ ಏನೋ ಇದು, ಇಷ್ಟು ದೊಡ್ಡ ದುಡ್ಡು, ಸಂಬಳ, ಗತ್ತು, ಒಂದು ದೊಡ್ಡ ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಕೂತಿದ್ಯಾ ಒಂದು ಕಂಪನಿಯ, ಒಂದು ಬಹುದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆ ಮಗು ಅಂದ್ರೆ ನಿಜ. ನಿಮ್ಮ ಹತ್ರ ಮಾತಾಡ್ತಿದ್ರೆ ಗೂಸ್ ಬಂಪ್ಸ್ ಬರುತ್ತೆ ನನಗೆ ಅಂತಾನೆ. ನಿಜ ಮಕ್ಕಳೇ, ಅನ್ನಕ್ಕೋಸ್ಕರ ಪರದಾಡುವ ಏಕೈಕ ಜೀವಿ ನಾವೊಬ್ಬರೇ. ಎಷ್ಟಿದ್ರೂ ಪರದಾಡೋದು, ಗಾಬರಿ ಪಡೋದು, ಇನ್ನೊಂದು ಆತಂಕಕ್ಕೆ ತಂದಿಟ್ಕೊಳ್ಳೋದು. ದಯಮಾಡಿ ಆಲೋಚನೆ ಬಿಡಿ. ಆ ಪಶು ಪಕ್ಷಿಗಳಿಗೆ ಯಾರಿಟ್ರು, ಹೇಗಿಟ್ರು, ಎಲ್ಲಿಟ್ರು, ಪುರ್ರಂತ ಆರೋಗ್ತವೆ, ಪುರ್ರಂತ ಸಂಜೆ ಬಂದು ಗೂಡು ಸೇರ್ಕೋತವೆ. ಸೂರ್ಯಾಸ್ತಮಾನಕ್ಕೆ ಬಂದು ಎಲ್ಲರೂ ಸೇರ್ಕೋತಾರೆ. ಮಲಗ್ಬಿಟ್ಟಿರ್ತಾರೆ ಅವ್ರು 6:30-7 ಗಂಟೆಗೆಲ್ಲ. ಪುಟಾಣಿ ಪಾಪಗಳು ಹೀಗೆ ಬುಜ್ಜಿಯಾಗಿ ಮಲಗ್ಬಿಟ್ಟಿರ್ತಾರೆ. ಮತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಪಟಪಟ ಅಂತ ಹಾರಿ ರೆಡಿ ಆಗಿ ಅಮ್ಮ ಅಪ್ಪನ ಜೊತೆ, ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿಯರ ಜೊತೆ ಸಿಕ್ಕಷ್ಟು ಬದುಕು, ಇದ್ದಷ್ಟು ಅವ್ರಿಗೆ ಗೊತ್ತಿಲ್ಲ ವಾಪಸ್ ತಮ್ಮ ಗೂಡಿಗೆ ಬರ್ತೀವ ಅಂತ. ದಿಕ್ಕು ಯಾರಿಟ್ಟಿದ್ದಾರೆ? ಅವ್ರ ಹತ್ರ ದಿಕ್ಸೂಚಿ ಎಲ್ಲಿದೆ? GPS ಎಲ್ಲಿದೆ? ಎಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತಿದೆ? ಯಾವ ಧೈರ್ಯದ ಮೇಲೆ ಹೋಗ್ತಿದ್ದಾವೆ? ಹೆಂಗ್ ಬದುಕ್ತಿದ್ದಾವೆ? ನಮಗೆ ಎಲ್ಲಾ ಇದ್ದು, ಬುದ್ಧಿ ಇದೆ, ಶಕ್ತಿ ಇದೆ, ಕೈ ಇದೆ, ಕಾಲಿದೆ, ವಿದ್ಯೆ ಇದೆ, ಜ್ಞಾನ ಇದೆ, ಪರಿಸರ ಇದೆ, ಇಷ್ಟೆಲ್ಲವೂ ಇದೆ. ಆದ್ರೂ ಅನ್ನಕ್ಕೆ ಭಯ. ಮೊದಲಾದನ್ನು ಬೆಳಿ. ನಿತ್ಯ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪಕ್ಷಿಗಳನ್ನು ನೋಡ್ತಾ ಕೂತ್ಕೊಳ್ಳಿ. ಇಲ್ಪ ನಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಸಂಧ್ಯಾ ಕಾಲದಲ್ಲಾದ್ರೂ ಆ ಪಕ್ಷಿಗಳನ್ನ ನೋಡ್ತಾ, ಹಾಗೆಯೇ ಆ ಪ್ರಕೃತಿ ಮಾತೆ ಜೊತೆ ವಿಲೀನ ಆಗ್ತಾ ನೋಡಿ. ಯಾರಿಟ್ರು ಶಕ್ತಿ ಬುಜ್ಜಿಗಳಿಗೆ? ಯಾರು ಕೊಟ್ರು ಅನ್ನ? ಹೇಗ್ ಕೊಟ್ರು? ಅವ್ರಿಗೆ ಚಳಿ ಇಲ್ವಾ? ನೋಡಿ, ಸ್ವೆಟರ್ ಇಲ್ಲ ಅವ್ರಿಗೆ, ಸೆಕೆ ಇಲ್ವಾ, ಫ್ಯಾನ್ ಇಲ್ಲ, AC ಇಲ್ಲ. ಯೋಚನೆ ಮಾಡಿ ನೋಡಿ, ಒಂದು ಕಾಗೆಗೆ ಜ್ವರ ಸಿಕ್ಕಾಬಟ್ಟೆ ಆಗ್ಬಿಟ್ರೆ ಏನ್ ಮಾಡುತ್ತೆ ಅಂತ ಗೊತ್ತಾ? ನೀವು ನಂಬೋಲ್ಲ, ಯಾವ್ದಾದ್ರೂ ಇರುವೆಗಳ ಗೂಡಿಗೆ ಹೋಗಿ ಕುಕ್ಕಿ ಕುತ್ಕೊಳ್ಳುತ್ತಂತೆ. ಆ ಇರುವೆಗಳೆಲ್ಲ ಕೂಪಕ್ಕೆ ಹತ್ತಿ ಚೆನ್ನಾಗಿ ಕಚ್ತಾವಂತ ಗುಂಪಾಗಿ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನೋಡ್ತಿದ್ವಿ, ಅಯ್ಯೋಯ್ಯೋ ಅಂತಿದ್ವಿ. ಈಗ ಅರ್ಥ ಆಗ್ತಿದೆ ಈ ಒಂದು ಜೀವ ವಿಜ್ಞಾನದಲ್ಲಿ ಇಷ್ಟು ದೊಡ್ಡ ರಹಸ್ಯಗಳಿದ್ದಾವ ಅಂತ. ಅದಕ್ಕೇನ್ ಗೊತ್ತಾ? ಆ ಇರುವೆಗಳು ಕಚ್ತಾವಲ್ವಾ, ಅದೇ ಆಂಟಿಡಾಕ್ಸ್, ಒಂದು ರೀತಿಯ ನಿರೋಧಕ ಶಕ್ತಿ ಅಂತೆ. ಎದ್ದು ಕೂತ್ಕೊಳ್ಳುತ್ತಂತೆ. ಆಮೇಲೆ ನೋಡಿ, ಹಿಡ್ಕೊಂಡಿರೋ ಜ್ವರ, ಕಾಯಿಲೆ ಹೋಯ್ತು, ತಟ್ಟಿ ಉದ್ರದಾಗೆ ಎದ್ದು ನಿಲ್ಲುತ್ತಂತೆ. ಯಾವುದಾ ಶಕ್ತಿ? ಪ್ರಕೃತಿಯ ಶಕ್ತಿ. ಅದಕ್ಕೆ ಹೇಳುದು, ಪ್ರಕೃತಿ ಜೊತೆ ಮಿಳಿತವಾಗಿ ಭಯಗಳನ್ನ ಬಿಡಿ, ಆತಂಕಗಳನ್ನ ಬಿಡಿ, ಆನಂದಗಳನ್ನ ಅನುಭವಿಸಿ. ಆ ಪಶು ಪಕ್ಷಿಗಳ ತರ, ಆ ಪ್ರಾಣಿಗಳ ತರ. ನೀನಿಟ್ಟಷ್ಟು ಭಗವಂತ, ನೀನು ಕೊಟ್ಟಷ್ಟು ಭಗವಂತ. ನನ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ. ಜಾಸ್ತಿ ತಿಂತೀನಿ ಅಂದ್ರೂ ಇದು ಇರೋಲ್ಲ. ನಾವೊಬ್ಬರೇ ಹಿಂಗೆ ಇಟ್ಕೊಳ್ಳೋದು, ಎತ್ತಿಟ್ಕೊಳ್ಳೋದು. ನಮ್ಮ ಮಗನಿಗೆ, ನಮ್ಮ ಮಗಳಿಗೆ, ನಾಳೆಗೆ, ಮುಂದಕ್ಕೆ ಭಯದಲ್ಲೇ. ಅಷ್ಟು ಎತ್ತಿಟ್ಕೊಂಡ್ರು ಭಯ. ತಿಂಗಳ ರೇಷನ್ ಇದ್ರು ಕೂಡ ಭಯ. ಏನಕ್ಕೆ ಭಯ ಪಡ್ತೀವಿ? ಆ ಪಕ್ಷಿಗಳನ್ನ ನೋಡಿ, ಅವ್ರಿಗೆ ಊಟ ಇಟ್ಟಿದ್ದಾನ ಇಲ್ವಾ ಭಗವಂತ? ಸಾಕು, ಇಟ್ಟೇ ಇದ್ದಾನೆ. ಪ್ರತಿಯೊಂದು ಸೃಷ್ಟಿಗೂ ಭಗವಂತನ ನೆರಳಿದೆ.
ನೆರಳಿದೆ, ಮಾರ್ಗದರ್ಶನ ಇದೆ. ಡೋಂಟ್ ಫಿಯರ್, ಭಯ ಪಡೋ ಅವಶ್ಯಕತೆ ಇಲ್ಲ. ಅವನಿದ್ದಾನ, ಅವನು ನಡೆಸ್ತಿದ್ದಾನೆ. ಕರ್ಕೊಂಡ್ ಬಂದವನು, ಅವನು ಕರ್ಕೊಂಡು ಹೋಗಲ್ವಾ? ಭೂಮಿಗೆ ಕರ್ಕೊಂಡ್ ಬಂದವನು ಅವನು. ಇಂಥವ್ರ ಹೊಟ್ಟೆಯಲ್ಲಿ ಇಲ್ಲಿ ಹುಟ್ಟಬೇಕು, ಹೀಗಿರ್ಬೇಕು, ಇಂಥವ್ರೇ ಅನ್ನತಕ್ಕಂಥದ್ದನ್ನ ನಮಗೊಂದು ಮಾರ್ಗದರ್ಶನ ಮಾಡಿ ಬಂದ್ ಬಿಟ್ಟಿದ್ದಾನೆ. ಕರ್ಕೊಂಡು ಹೋಗುವವರೆಗೂ ಅವ್ನು ನಮ್ಮ ಜೊತೆಲಿ ಇರ್ತಾನೆ. ನಂಬಿಕೆ ಇರಬೇಕು ಆ ಪಕ್ಷಿಗಳ ರೀತಿ, ಪ್ರಾಣಿಗಳ ರೀತಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಗಾಬರಿ ಬಿಡಿ, ಮೇಲೆ ಆತಂಕಕ್ಕೊಳಗಾಗ್ಬಿಡಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶುಕ್ರವಾರದ ಈ ದಿನ ಪುನರ್ವಸು ನಕ್ಷತ್ರ, ವಿಶೇಷವಾಗಿ ಜ್ಯೇಷ್ಠ ಮಾಸದ ಚತುರ್ಥಿ ತಿಥಿ ಇರ್ಲಿ. ಈ ಗಂಡ ಯೋಗಕ್ಕೂ ಮೊದಲು ತುಂಬಾ ಜನ ನಾನು ನೋಡ್ತಿರ್ತಾನೆ, ಗುರುಗಳೇ ಏನೋ ಭಾರ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಸಡನ್ ಆಗಿ ತುಂಬಾ ಮೈಕೈ ನೋಡ್ತಾರ, ಏನೋ ಮೈ ಭಾರ, ಏನೋ ತಟಸ್ಥ, ಏನೋ ಆಲಸ್ಯ, ಏನೋ ಹಿಡ್ಕೊಂಡಾಗೆ, ಏನೋ ಆತಂಕ. ತುಂಬಾ ಜನಗಳನ್ನ ನೋಡ್ತಿರ್ತಾನೆ. ಗಾಬರಿ ಪಡೋದು ನೋಡಿ. ನಮ್ಮ ಹತ್ರ ಅದಾನಿಯಷ್ಟು ಅಂತಸ್ತು ಇಲ್ಲ, ಪ್ರಧಾನಿಯಷ್ಟು ದೊಡ್ಡ ಪದವಿನೂ ಇಲ್ಲ. ಆತಂಕ ಪಡೋದಕ್ಕೆ ಇನ್ನೇನಿದೆ? ಅಂತ ಭಯ ಏನೋ. ಆದ್ರೂ ಕೆಲವ್ರಿಗಾಗುತ್ತಾ ನೆಗೆಟಿವ್ ಫೇಸ್ ಬಂದು ತಟ್ಟುತ್ತೆ, ಒಳಗಾಗ್ಬಿಡ್ತಾರೆ. ಆ ನೆಗೆಟಿವ್ ಭಾವಕ್ಕೆ ವಿಪರೀತ ಒಳಗಾಗತಕ್ಕಂಥದ್ದುಂಟು, ಆತಂಕಕ್ಕೆ ಒಳಗಾಗತಕ್ಕಂಥದ್ದುಂಟು. ಅಲ್ಲೆಲ್ಲೋ ಕ್ಷುದ್ರ ಶಕ್ತಿಯೋ, ಮಾಂತ್ರಿಕವೋ, ತಂತ್ರಸಾರವೋ, ವಾಮಾಚಾರವೋ, ಕ್ಷುದ್ರೋಪಾಸನೆಯೋ, ನಖ ಪ್ರಯೋಗ, ಚೂರ್ಣ ಪ್ರಯೋಗ, ಕೇಸ ಪ್ರಯೋಗ, ಬೇರೆ ಬೇರೆ ರೀತಿಯ ಪ್ರಯೋಗಗಳಿಗೆ ನಮಗೇ ಗೊತ್ತಿಲ್ಲದೆ ಆ ಒಂದು ಮೂರ್ಖಟ್ಟಲ್ಲಿ ಸಿಕ್ಕಾಕೋಬಿಟ್ಟಿರ್ತಾರೆ. ಗೊತ್ತಾಗುತ್ತೆ ಇದು. ಸಡನ್ ಆಗಿ ಒಂದು ಮನುಷ್ಯ ತುಂಬಾ ಚುರುಕಾಗಿರೋನ್ ಕುಳಿತಿದ್ದಾನೆ ಅಂದ್ರೆ ಏನೋ ನಡೆದಿದೆ ಅಂತಕ್ಕಂಥದ್ದು. ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗೇ ಇದ್ದಾರೆ ಅಂತಾರೆ, ಏನೂ ತೊಂದರೆ ಇಲ್ಲ ಅಂತಿದ್ದಾರೆ. ಬಟ್ ಆದ್ರೂ ಏನೋ ಆ ಹುಮ್ಮಸ್ ಇಲ್ಲ, ಮೊದಲಿನಷ್ಟು ಆ ಒಂದು ಸ್ಥಿರತ್ವ ಇಲ್ಲ. ನುಗ್ಗೋಣ, ಹೋಗೋಣ, ಮಾಡೋಣ, ನಿಲ್ಲೋಣ ಅನ್ನತಕ್ಕಂಥ ಒಂದು ಛಾಯೆ ನಿಮ್ಮಲ್ಲಿಲ್ಲ. ಅಲ್ಲಿಗೆ ಸರಿಯಾಗಿ ನಿದ್ರೆ ಬರ್ತಿಲ್ಲ, ಏನೋ ಇರುಸು ಮುರುಸು ಆಗ್ತಿದೆ, ಏನೋ ಓಡಾಡ್ತಿದೆ ನಿಮ್ಮ ಕಣ್ ಮುಂದ್ಗಡೆ, ಯಾರಿಗೂ ಕಾಣಿಸ್ತಿದೆ. ಏನೋ ಕಿವಿಯಲ್ಲಿ ಪಟ 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 ಪಟ, ಕೆಲವರಿಗೆ ಮಾತಾಡೋ ತರ, ಯಾರೋ ಬಂದು ಏನೋ ಬೆದರಿಸೋ ತರ, ಮಲಗಿದ್ರೆ ಎದೆ ಮೇಲೆ ಕುಳಿತ ಹಾಗೆ, ಏನೋ ಒಂದು ಎದೆ ಮೇಲೆ ಕುಳಿತ ಹಾಗೆ, ಬಾರದ ಹಾಗೆ ತುಳಿತಿದ್ದಾರೆ ಗುರುಗಳೇ. ಕುತ್ಕೊಂಡ ಹಾಗೆ ಗಾಬರಿ ಆಗುತ್ತೆ ಗುರುಗಳೇ. ಬಾಯೆಲ್ಲ ಜೊಲ್ಲು ಸೋರುತ್ತೆ ಗುರುಗಳೇ. ನಾಲಿಗೆಲ್ಲ ಮಂದ ಆಗುತ್ತೆ ಗುರುಗಳೇ. ಕೈ ಕಾಲೆಲ್ಲ ಸೋತೋದಾಗ ಅನ್ಸುತ್ತೆ ಗುರುಗಳೇ. ಕೆಲವು ಕಡೆ ನಾವು ದಿಷ್ಟಿ ತೆಗೆಸ್ತೀವಿ, ಬೇರೆ ಬೇರೆದ್ ಮಾಡಿಸ್ತೇವೆ, ಇಲ್ಲ ಅಂತಲ್ಲ. ಆದ್ರೂ ಇಂತಹ ಒಂದು ಗೊತ್ತೋ ಗೊತ್ತಿಲ್ಲದೆಯೋ ಭಾವಗಳು ತುಂಬಾ ಬಾರಿ ಆಗ್ತಕ್ಕಂಥ, ಸುಮ್ಮನೆ ತಮಗ್ ತಾವೇ ಹೇಳೋದು, ಭೀತಿ ತುಂಬಿಸ್ಕೊಬಿಡೋದು ಆಗುತ್ತೆ. ಈ ಗ್ರಹಗಳ ಈ ಒಂದು ಪಿಶಾಚ ಯೋಗ ಅನ್ನತಕ್ಕಂಥದ್ದು ಹೇಳುತ್ತಲ್ಲ, ಸೊ ಮನುಷ್ಯ ಪಿಶಾಚಿ ಆಗ್ತಿದ್ದಾನೆ, ಎಲ್ಲ ಮೀರಿ ಕ್ರೌರತ್ವಕ್ಕೆ ಒಳಗಾಗ್ತಿದ್ದಾನೆ. ಅಲ್ಲಿ ನೋಡಿ ಮಂಗಳೂರಲ್ಲಿ ಈ ರೀತಿ ದ್ವೇಷ ಭಾಷಣ, ಇನ್ನೊಂದು ಅವನು ಒಟ್ಟಿನಲ್ಲಿ ಯಾರು ಪ್ರಚೋದಿಸ್ತಿದ್ದಾರೆ ಅಂತ ಗೊತ್ತಿಲ್ಲ, ಪ್ರಚೋದನೆಗೆ ಒಳಗಾಗ್ಬಿಡೋದು, ಉನ್ಮಾದಕ್ಕೆ ಒಳಗಾಗ್ಬಿಡೋದು. ಕೆಲವ್ರಿಗೆ ಆ ಥರದ್ದು ಮಾನಸಿಕವಾಗಿ ವಿಪರೀತ ಹಾಗೂ ದೈಹಿಕವಾಗಿ ವಿಪರೀತ. ಕೆಲ್ಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಗುರುಗಳು, ದಿಢೀರಂತ ಕೆಲ್ಸಕ್ಕೆ ಹೋಗೋಕೆ ಬಿಟ್ಬಿಡೋದು, ಹೋಗ್ತಾ ಇಲ್ಲ. ಟೈಮ್ಸ್ ಗೊತ್ತಾಗುತ್ತೆ, ಯಾಕೋ ಮುಖದಲ್ಲಿ ಕಳೆ ಎಳೆದು ಬಿಟ್ಟಿದೆ, ಏನೋ ದೆವ್ವ ಮೆಟ್ಕೊಂಡಿದೆಯೇನೋ ನಿನಗೆ, ರಾಹು ಗಿಹು ಮೆಟ್ಕೊಂಡಿದೆಯೇನೋ ನಿಮಗೆ ಅಂತ ಹೇಳ್ಕೊತಾರೆ. ಖಂಡಿತ ತುಂಬಾ ಚೆನ್ನಾಗಿದ್ದ ಮನುಷ್ಯ ದಿಢೀರಂತ ಆ ಥರ ಕುಸಿದೋದ್ರೆ ಇಡೀ ಕುಟುಂಬ ಮೂರು ದಾರಿ, ಮನೆಯೊಂದು ಮೂರು ಬಾಗಿಲು ಅಂತ ಹೇಳ್ತಿರ್ತಾರೆ. ಅದಕ್ಕೆ ವೈದಿಕವಾಗಿ ತುಂಬಾ ದೊಡ್ಡ ಪರಿಷ್ಕಾರಗಳು ತುಂಬಾ ಚೆನ್ನಾಗಿ ಇದಾವೆ. ತುಂಬಾ ಸುಲಭ ಉಪಾಯಗಳು, ಪರಿಹಾರಗಳು ಕೂಡ ಇರತಕ್ಕಂಥದ್ದುಂಟು, ಮಾಡ್ಕೋಬಹುದು ನಾವು. ಈ ತರದ್ದು ಎಲ್ಲೇ ಮೀರಿ ಬಿಟ್ಟಿದೆ, ನಮಗ್ ಗೊತ್ತಾಗ್ತಿಲ್ಲ. ನಮ್ಮ ಮಗಳು ತುಂಬಾ ಚೆನ್ನಾಗಿ ಮಾತಾಡ್ತಿರೋದು, ಒಂದು ಪುಟ್ಟ ಪಾಪು,
ಸಡನ್ ಆಗಿ ತಾಯಿಯನ್ನ ದ್ವೇಷಿಸ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾಳೆ. ತಂದೆನ ಏನ್ ಮಾಡಿದ್ರು, ನಾವು ಮಾತಾಡಿದ್ರು ಕೆಟ್ಟದಾಗ ಕಾಣಿಸ್ತದೆ ಗುರುಗಳೇ. ಅವಳು ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ತುಂಬಾ ತಂದೆ ತಾಯಿ ಹೇಳೋದನ್ನ ನೋಡಿದ್ದೇನೆ. ಮಕ್ಕಳು ಕೂಡ ನಮ್ಮ ತಾಯಿ ವಿಚಿತ್ರವಾಗಿ ಆಡ್ತಿದ್ದಾಳೆ ಗುರುಗಳೇ ನನ್ನ ಮೇಲೆ ಅಂತ. ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಹೇಳೋದು ನಿಮಗ್ ಅರ್ಥ ಆಗ್ತಿಲ್ಲ. ಇದು ಎಲ್ಲಿನ ಭಾವ, ಎಲ್ಲಿ ಆಯ್ತು? ಯಾರದೋ ಒಂದು ಕೆಡು ದೃಷ್ಟಿ, ಕೆಟ್ಟ ದೃಷ್ಟಿ, ನರದೃಷ್ಟಿ, ಕಾಕದೃಷ್ಟಿ, ಕ್ಷುದ್ರ ದೃಷ್ಟಿ, ತಾಂತ್ರಿಕ ದೃಷ್ಟಿ, ಏನೋ ಒಂದು ಆಗಬಾರದ್ದು, ನಡೆಯಬಾರದರ ಒಂದು ಪ್ರಭಾವ ನಿಮ್ಮ ಮೇಲೆ ಆ ಕೆಟ್ಟ ಗಾಳಿ ಸೋಂಕು ಬಿಟ್ಟಿದೆ ಕಣೋ ಇವರಿಗೆ. ಇವನಿಗೆ ದೆವ್ವ ಮೆಟ್ಕೊಂಡಿದೆ ಕಣೋ, ಏನೋ ಆಗ್ಬಿಟ್ಟಿದೆ ಕಣೋ ಇವನಿಗೆ ಅನ್ನತಕ್ಕಂಥದ್ದು ಸಡನ್ ಆಗಿ ಆತಂಕಕ್ಕೊಳಗಾಗೋದು. ಗುಂಡಿಗೆ ಬಡ ಬಡ ಅಂದ್ ಬಡ್ಕೊಳ್ಳುತ್ತೆ. ಗುರುಗಳೇ ನಂಗೆ ಏನೋ ಆಗ್ಬಿಡುತ್ತೇನೋ, ನಾನು ಇನ್ನೊಂದ್ 2 ವರ್ಷನೇ ಬದುಕೋದು. ಮನೆ ಒಂದ್ ತಾಯಿ ಜೀವ, ಸುಮ್ನಿರು ನಿನ್ಗೇನು ಯೋಚನೆ ಮಾಡ್ತಿದ್ದೀಯ ಅಂತ, ಏನ್ ಮಾತಾಡ್ತೀಯ ತಾಯಿ ಅಂತ. ಇಷ್ಟು ಒಳ್ಳೆ ಮಕ್ಕಳಿದ್ದಾರೆ, ಬಂಗಾರದಂತ ಜೀವನ ಇದೆ, ಎಲ್ಲಿಗೆ ನೀವು ಮಾತಾಡ್ತಿದ್ದೀರಿ? ಯಾಕೆ ಈ ತರ ಅಪಾರ್ಥವ ಆಗ್ಬಿಡುತ್ತೆ? ತುಂಬಾ ನೆನಪಿಟ್ಟುಕೊಳ್ಳಿ, ದೇವರು ಒಳ್ಳೆಯವರಿಗೇನೆ ಪರೀಕ್ಷೆ ಇಡುವುದು. ನನ್ನ ರಾಮಚಂದ್ರ ಪ್ರಭುವೇ ವನವಾಸಕ್ಕೆ ಹೋಗಿತ್ತು, ನನ್ನ ಕೃಷ್ಣ ಪರಮಾತ್ಮರೇ ಜೈಲಲ್ಲಿ ಹುಟ್ಟಿತ್ತು. ಹೌದು, ಒಳ್ಳೆಯವರಿಗೇನೆ ಪರೀಕ್ಷೆ, ಕೆಟ್ಟವರಿಗಿಲ್ವಾ? ಇಲ್ಲ. ಒಂದೇ ಸಲ ತೆಗೆದು ಬಿಡ್ತಾನೆ, ಅವ್ರಿಗಿನ್ನಿಲ್ಲ. ಕಷ್ಟ ಅನ್ನೋದಲ್ಲ, ಒಂದೇ ಸರಿ ತೆಗಿತಾನೆ. ನಮಗಾಗಲ್ಲ. ತೀರಾ ಒಳ್ಳೆಯವರಿಗೆ ಪ್ರತಿ ಹೆಜ್ಜೆಯಲ್ಲೂ ಈ ರೀತಿಯದ್ದೊಂದು ಕೆಟ್ಟದರ ಒಂದು ಛಾಯೆ. ತುಂಬಾ ಅಂದವಾಗಿದ್ದಂಥ ಕುಟುಂಬ, ಯಾಕೋ ಗಂಡನನ್ನು ಕಂಡ್ರೆ ಒಂದು ತಾಯಿ ಜೀವ. ಯಾಕೋ 40 ವರ್ಷ ಸಂಸಾರ ಮಾಡಿರ್ತಕ್ಕಂಥದ್ದು, ನಂಬ್ತೀರ? ಆಕೆಗೆ ಈಗ ಹೆಚ್ಚು ಕಡಿಮೆ ಒಂದು 60ರ ಆಸುಪಾಸು, ಯಜಮಾನ್ರಿಗೂ ಒಂದು 62, 64. ಬೇಡ ಅನ್ಸ್ಬಿಟ್ಟಿದೆ ಗುರುಗಳೇ. ಅವ್ರನ್ನ ನೋಡಿದ್ರೆ ನಂಗೆ ದ್ವೇಷ ಅನ್ಸುತ್ತೆ, ನಾನು ಸತ್ತೋಗ್ಬೇಕು ಅನ್ಸುತ್ತೆ, ಇಲ್ಲ ಅವ್ರನ್ನ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ, ಇಲ್ಲ ಅಂದ್ರೆ ಸಾಯಿಸ್ಬೇಕು ಅನ್ಸುತ್ತೆ, ಅವ್ರನ್ನ ಕಂಡ್ರೆ ದ್ವೇಷ ಅನ್ಸುತ್ತೆ. ಐ ಹೇಟ್ ಹಿಮ್ ಟು ದಿ ಕೋರ್. ಏನ್ ಗೊತ್ತಿಲ್ಲ, ಅವ್ರನ್ನ ಕಂಡ್ರೆ ಏನೋ. ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬಂದ್ರ, ಯಾವಾಗ ಹೋಗಿ ಬಂದ್ರೆ ಇದನ್ನೆಲ್ಲ ಒಂದು ಗ್ರಹಗಳ ಭಕ್ತಿಗಳನ್ನ ಹಾಕೊಂಡು ಇಂಥ ಸಂದರ್ಭದಲ್ಲಿ ಇಂಥ ಒಂದು ಇದ್ರಲ್ಲಿ ಎಲ್ಲಾದ್ರೂ ಹೋಗಿದ್ರೆ ಅಂದ್ರೆ ಹೌದು ಗುರುಗಳೇ, ಹೋಗಬಾರದ ಜಾಗಕ್ಕೂ ಹೋಗಿರ್ತಾರೆ. ಅದೇ ಸಮಯಕ್ಕೆ ಒಂದು ಕೆಟ್ಟದಾದಂಥ ರಾಹು ಪ್ರಭಾವದ ವ್ಯಕ್ತಿಗಳು, ಸನ್ನಿವೇಶಗಳು ಆ ಜಾಗಕ್ಕೆ ಬಂದು ನಿಂತಿರುತ್ತವೆ. ಇಂತಹದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಈ ಥರದ್ದಾಗ್ತಿದೆ. ಸಡನ್ ಆಗಿ ಕೂದಲು ಬಿಟ್ಕೊಂಡು ಮುಖ ಎಲ್ಲ ಒಂಥರ ಬಾಡೋದಾಗೆ. ಒಂದು ತಾಯಿ ಜೀವ ಈಗಲೂ ಬರ್ತಾರೆ. ಚಿತ್ರದುರ್ಗ ಅಂತ ನೆನಪು ನನಗೆ. ಅವರನ್ನ ನಾನು ತುಂಬಾ ತುಂಬಾ ಪ್ರೀತಿಸ್ತೇನೆ. ಆ ಕುಟುಂಬ ನನ್ನ ಮೇಲೆ ಅದು ಎಷ್ಟು ಒಂದು ಆನಂದವೋ. ಅವ್ರ ಮಗನ ಮದುವೆಗೆ ಅಲ್ಲಿಂದ ಬಂದು ನಾನು ಹೇಳ್ದೆ, ಮನೆಯಲ್ಲೊಂದು ಏನೋ ಒಂದು ತೊಂದರೆ ಇದೆ, ಸೂತಕದ ಛಾಯೆ ಇದೆ, ಭಯದಲ್ಲಿದ್ದೇವೆ ತಾಯಿ, ಕ್ಷಮಿಸ್ಬಿಡೋ ತಾಯಿ, ನಿನ್ನ ಮಕ್ಕಳು ನನ್ನ ಮಕ್ಕಳ ತರ, ನಾಗರಾಜ್ ಸರ್ ಕ್ಷಮಿಸಿ ಅಂತಲೇ ಅವ್ರ ಕೈ ಹಿಡ್ಕೊಂಡೆ. ಎಸ್ ಅಂದ ಮೇಲೆ ನೋ ಅನ್ನಬಾರ್ದು. ನೋ ಅಂದ ಮೇಲೆ 100 ನೋ ಅಂದ್ಬಿಟ್ಟು ಒಂದು ಎಸ್ ಅನ್ನಬಹುದಂತೆ, ತೊಂದರೆ ಇಲ್ಲ. ಆದರೆ ಎಸ್ ಅಂದ ಮೇಲೆ ನೋ ಅನ್ಲೇಬಾರ್ದು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಹೆಂಗಿದೆ ನನ್ನ ಸಮಸ್ಯೆ, ಹಿರಿ ಜೀವ, ಮನೇಲಿ ಇನ್ನೊಂದಿದೆ, ದಯಮಾಡಿ ಕ್ಷಮೆ. ಅಲ್ಲಿಂದ ಗಾಡಿ ಮಾಡ್ಕೊಂಡು, ನೋಡಿ ಗುರುಗಳೇ ನಿಮ್ ಮಗನ ಮದುವೆ ನೀವು ಬರ್ಬೇಕು, ನೀವು ಕಾಲಿಡ್ಬೇಕು. ಆಗ್ಲಿ ತಾಯಿ, ಹೀಗಿದೆ ಅಂತ ಹೇಳಿ ಆ ತಾಯಿ ಜೀವ ನೋಡಿದಾಗೆಲ್ಲ ಆ ಕಳೆ ಇದ್ದಂಥದ್ದು ಅದು ಯಾವ ರಾಹು ಬಡಿತೋ. ನಾನು ನೋಡಿದ್ದೇನೆ ಅವ್ರ ಯಜಮಾನ್ರು ಕೈ ಹಿಡ್ಕೊಂಡು ಏನಾದ್ರು ಮಾಡಿ ಗುರುಗಳೇ. ಈ ತರದ್ದು ಸಾವಿರಾರು ಕೇಸುಗಳನ್ನ ನೋಡಿದ್ದಾನೆ. ಪ್ರತಿಬಂಧಕ ಮಾಡಿಸ್ಲಿಕ್ಕಾಗುತ್ತೆ, ಎಲ್ರಿಗೂ ನಾನು ಬಂದು ಭೇಟಿಯಾಗ್ಲಿಕ್ಕಾಗಲ್ಲ, ಎಲ್ರಿಗೂ ನಾನು ತಲುಪ್ಲಿಕ್ಕೂ ಆಗೋಲ್ಲ. ನಿಜವೇ, ಕ್ಷಮೆ ಇರ್ಲಿ ಅಂತ ಆಗಾಗ ಅಂದ್ಕೋತಿರ್ತಾನೆ. ಮೊನ್ನೆ ಕೂಡ ಒಬ್ಬರು ಆತ್ಮೀಯರು ಬಂದಿದ್ರು ಮಾತಾಡ್ತಾ, ఎందుకు గురుగారు మీరు ఇప్పుడు దొరుకురు ಅಂತ. లేదు నాయన, ఇలా ఏదో ఒకంత తలకాయ నొప్పులు కట్టుకునేసిండ. ಏನೋ ಒಂದು ಆಲಯ ಅನ್ನೋ ಒಂದು ಕನಸು, ಒಂದು ಛತ್ರ ಅನ್ನೋ ಒಂದು ಕನಸು, ಒಂದು ವಿದ್ಯಾಸಂಸ್ಥೆ ಅನ್ನೋದೊಂದು 10 ಮಕ್ಕಳಿಗೆ ವಿದ್ಯೆ, ಉಚಿತ ವಿದ್ಯೆ, ವೇದ ಪಾಠಶಾಲೆ ಇಲ್ಲ ವಿದ್ಯಾ ಪಾಠಶಾಲೆ ಅಂತ ತುಂಬಾ ತಿಳಿದವ್ರ ಜೊತೆ ಓಡಾಡ್ತಿದ್ದೇನೆ. ಅದಾಗ್ಬಿಡ್ಬೇಕು, ಅದೊಂದು ಕನಸು ಅಷ್ಟೇ. ಪ್ರಯತ್ನಂ ಫಲಿತಂ, ಮನುಷ್ಯ ಪ್ರಯತ್ನ ಅನ್ನೋದೊಂದು ಇರ್ಬೇಕು. ಇದ್ರ ಹಿಂದ್ಗಡೆ ಇದ್ದೇನೆ ಅಂದ್ರೆ, ಇಲ್ಲ ಗುರುಗಳೇ ನೀವು ನಮ್ಮ ಜೊತೆಲಿ ಇರ್ಬೇಕು, ಅಲ್ಲಿ ನೋಡೋಣ ದೇವಿ ಅಂತ. ಇಲ್ಲ, ಸಿಗ್ತಿಲ್ಲ, ನಿಜವೇ, ಎಲ್ರಿಗೂ ಸಿಗ್ತಿಲ್ಲ, ಮಾತಾಡ್ಲಿಕ್ಕೂ ಸಿಗ್ತಿಲ್ಲ, ಸಮಾಧಾನಕ್ಕೂ ಸಿಗ್ತಿಲ್ಲ, ನಿಜವೇ. ಅಂಥವರಿಗೆ ಇವತ್ತೊಂದು ರಾಮಬಾಣದಂತ ಒಂದು ಪರಿಷ್ಕಾರ ಕೊಡ್ತಾರೆ.
ದಯಮಾಡಿ ಮಾಡ್ಕೊಳ್ಳಿ. ಇದೊಂದು ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ 6 ತಿಂಗಳಿಗೊಮ್ಮೆ ತಪ್ಪದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ಮಾಡಿ. ಮನೆಯ ಯಜಮಾನಿ, ನನ್ನ ಅಕ್ಕಂದ್ರು, ಮನೆಗೆ ರಕ್ಷಣೆಯಾಗಿ ನಿಂತಿರ್ತೀರಿ ನೀವು. ತಾಯಂದ್ರು, ಸೋದರಿಯರು, ಅಮ್ಮಂದರು, ತಂದೆ ಸಮಾನರು, ಪಿತೃ ಸಮಾನರು, ಗುರು ಸಮಾನರು. ನಿಮ್ಮಲ್ಲಿ ತೇಜಸ್ಸು ಹೆಚ್ಚಾದಷ್ಟು ನಿಮ್ಮ ಮೇಲೆ ಆ ಕೆಡುದೃಷ್ಟಿ, ನರದೃಷ್ಟಿ, ಕಾಕದೃಷ್ಟಿ ಅನ್ನತಕ್ಕಂಥದ್ದು ವಿಪರೀತವಾಗಿರತಕ್ಕಂಥದ್ದು ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಲು ಇದೊಂದು ಅದ್ಭುತ ಪರಿಷ್ಕಾರ. ಆದಷ್ಟು ಇದನ್ನ ಶೇರ್ ಮಾಡಿ. ನಿಮಗೆ ಆದಾಗ ಯಾವುದಾದ್ರೂ ಅಮಾವಾಸ್ಯೆ ಸಂದರ್ಭ ಮಾರ್ಕ್ ಮಾಡ್ಕೊಳ್ಳಿ. ಮೊದಲೇ ಹೋಗಿ ಮಾತಾಡ್ಕೊಳ್ಳಿ. ಯಾರಾದರೂ ಮಂಗಳಮುಖಿಯರು ಆಯ್ತು, ಮಂಗಳಮುಖಿಯರು ಅವ್ರಿಗೆ ಹೇಳಿಟ್ಕೊಳ್ಳಿ, ಬರ್ತೇವೆ, ನಮಗೊಂದು ಈ ಥರದ್ದೊಂದು ದಿಷ್ಟಿ ತೆಗೆದು ಹೊಡೀರಿ ಅನ್ನತಕ್ಕಂಥದ್ದು. ಒಂದು 4 ನಿಂಬೆಹಣ್ಣು ತಗೊಳ್ಳಿ, ಇಲ್ಲ 8 ನಿಂಬೆಹಣ್ಣು ತಗೊಳ್ಳಿ. ಅದ್ರ ಜೊತೆನಲ್ಲಿ ಒಂದಷ್ಟು ಫಲತಾಂಬೂಲ. ಅವ್ರಿಗೆ ಅರಿಶಿನ ಕುಂಕುಮ ಬಳೆ ಅಂದ್ರೆ ತುಂಬಾ ಇಷ್ಟ. ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಅದ್ರ ಜೊತೆಲಿ 1-2 ಹಣ್ಣು, ಒಂದು ಸ್ವಲ್ಪ ಹೂವು, ಮಲ್ಲಿಗೆ ಹೂವು ತಗೊಂಡು ಅದ್ರ ಜೊತೆಲಿ ಒಂದು 6 ಹಸಿರು ಬಳೆ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಹಾಕಿ ಈ ಒಂದು 8 ಕೊಡ್ಬೋದು, ಇಲ್ಲ 4 ನಿಂಬೆಹಣ್ಣು ಕೊಟ್ಟು ದಿಷ್ಟಿ ತೆಗೆಸಿ ಎಡಗಾಲಲ್ಲಿ ಹೊಡೆಸ್ತಾರೆ. ಗೊತ್ತಿದೆ ಅವರಿಗೆ, ಅಮ್ಮಂದಿರಿಗೆ. ನಿಮ್ಗೆ ಇದೆಲ್ಲ ಹೇಳ್ಬಾರ್ದಷ್ಟೇ. ಇವೆಲ್ಲ ರಹಸ್ಯಗಳು, ದೇವ ರಹಸ್ಯ. ನದಿ ಮೂಲ, ದೇವಮೂಲ, ಗುರುಮೂಲ. ನಮ್ಮಗಳ ಶಕ್ತಿಗೆ ಈ ಥರದ್ದು ನಾವ್ ಏನೇನೋ ಮಾಡ್ಕೋತಿರ್ತೀವಿ, ಅವೆಲ್ಲ ತಿಳಿಸ್ಕೊಡೋದಿಲ್ಲ. ದೊಡ್ಡವರಾಗೋದು ಹೇಗೆ ಅಂದ್ರೆ ಹೀಗೇನೆ ನಾವು ಕಾಪಾಡಿಟ್ಕೊಂಡಿರ್ತೇವೆ. ಆ ಥರದ್ದು ಆ ತಾಯಂದಿರ ಜೀವಕ್ಕೆ ಹೋಗ್ಬಿಟ್ಟು ದಿಷ್ಟಿ ತೆಗೆಸಿ ಅವ್ರು ಹೊಡೆಸ್ತಾರೆ, ನಮ್ಮ ಕಾಲಲ್ಲಿ ಹೊಡೆಸ್ತಾರೆ. ಅದರಲ್ಲೂ ಅತಿ ಮುಖ್ಯವಾಗಿ ಅಮಾವಾಸ್ಯ ದಿನ, ಹುಣ್ಣಿಮೆ ದಿನ ಈ ಥರದ್ದು ಮಾಡ್ಕೊಳ್ಳಿ. ಕೆಲವು ಆಲಯಗಳ ಹತ್ರ ಮಾಡ್ತಾರೆ, ಇರ್ತಾರೆ. ಹೋದಾಗ ನಾವು ನಾಚ್ಕೊಳ್ಳೋದು ಜಾಸ್ತಿ. ಅವ್ರನ್ನ ನೋಡಿದ್ರೆ ಅಪವಿತ್ರ ಭಾವ. ಅಯ್ಯೋಯ್ಯೋ, ತಪ್ಪೇ ಮಾಡಬೇಡಿ. ಮೋಹಿನಿ ಸ್ವರೂಪ ಅವರು, ಜಗನ್ಮೋಹಿನಿ ಸ್ವರೂಪ ಅಂತ ಹೇಳ್ತೇವೆ. ಅವರನ್ನ ಒಂದು ಮಾತೃ ಸ್ವರೂಪವಾಗಿ, ಪಿತೃ ಸ್ವರೂಪವಾಗಿ, ಗುರು ಸ್ವರೂಪವಾಗಿ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಂತಾಯಿ. ಹೆಂಗಿದೆ ದಿಷ್ಟಿ ತೆಗಿಯವ, ಈ ಥರದ್ದು ಆಗ್ತಿದೆ ನನಗೆ ಅಂದ್ರೆ ನೀವು ನಂಬಲ್ಲ, ಮೈಗಿಡ್ಕೊಂಡಿರ್ತಕ್ಕಂಥ ಕೆಟ್ಟ ದೃಷ್ಟಿ ಅವರ ಕೈಯಿಂದ ಹೋಗುತ್ತದೆ. ಅದ್ಭುತ. ಕೆಲವು ಕ್ಷೇತ್ರಗಳಲ್ಲಿ ಅಂತೂ ಇದನ್ನ ಸಾಂಗತ್ಯವಾಗಿ ಮಾಡ್ತಾರೆ, ನಿರಂತರವಾಗಿ ನಿತ್ಯವಾಗಿ ಮಾಡ್ತಾರೆ. ನಮಗ್ ಬೇರೆ ಇನ್ನೇನೋ ಮಾಡಿಸ್ಕೋತೀವಿ ಅವ್ರ ಹತ್ರ, ಅದೆಲ್ಲ ನಿಮ್ಗೆ ಹೇಳ್ಬಾರ್ದು, ಅಷ್ಟು ಬೇಡ ಅದು. ಅದಕ್ಕೆ ಈ ಶಕ್ತಿ, ಅದಕ್ಕೆ ಈ ಆಕರ್ಷಣೆ, ಅದಕ್ಕೆ ಈ ಬಲ, ಅದಕ್ಕೆ ಈ ವಾಕ್ಸಿದ್ಧಿ. ಈ ಥರದ್ದು ಎಷ್ಟೋ ಇದಾವೆ ಮುಚ್ಚಿಟ್ಕೊಂಡಿದ್ದು. ನಿಮಗೆ ಸಾಮಾನ್ಯ ಮಕ್ಕಳು, ನೀವು ಪುಟ್ಟ ಮಕ್ಕಳು ಇದು ತೆಗೆಸ್ಬೇಕು. ಇದನ್ನ ಮಾಡಿ. ಇಲ್ಲ ಕ್ಷೇತ್ರಗಳು, ಅರುಣಾಚಲೇಶ್ವರ ಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಈ ಥರದ್ದು ಮಾಡ್ತಾರೆ. ತುಂಬಾ ಅದ್ಭುತವಾಗಿ ತೆಗೆಸಿ ಎಡಗಾಲಲ್ಲಿ ತುಳಿಸ್ತಾರೆ. ನೀವು ನೋಡಿ, ಅಲ್ಲಿ ಈ ತರ ತೆಗೆಸ್ಕೊಂಡಿರೋನ್ನ ನಾನು ತುಂಬಾ ಜನಕ್ಕೆ ಮಾಡಿಸಿಟ್ಟಿದ್ದೇನೆ. ಗುರುಗಳೇ ನಡೆದಿದೆ, ಪವಾಡ ಗುರುಗಳೇ, ಏನೋ ಮೆಟ್ಕೊಂಡಿದ್ದು, ಇಳಿದಿದ್ದು, ಒಂಥರ ಚುರುಕ್ ಬಂದ್ಬಿಟ್ಟಿದೆ, ಒಂಥರ ಮತ್ತೆ ಉತ್ಸಾಹ ಪುಟಿದಿದ್ದಿದೆ ಅನ್ನತಕ್ಕಂಥದ್ದನ್ನ ಖಂಡಿತ ಹೇಳಿರ್ತಕ್ಕಂಥವನ್ನ ನಾನು ನೋಡಿದ್ದೇನೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮಾಡ್ಕೊಳ್ಳಿ ಮಕ್ಕಳೇ. ನಮ್ಗೆ ಬೆಳೆದಿರೋ, ಮೆಟ್ಕೊಂಡಿರೋ ರಾಹು ದೂರ ಹೋಗ್ಲಿ. ಈ ಥರದ್ದು ಎಷ್ಟೋ ಮಾರ್ಗೋಪಾಯಗಳಿದೆ. ಅಂಥದ್ರಲ್ಲಿ ಇದೊಂದನ್ನ ನಿಮ್ಮ ಮುಂದ್ಗಡೆ ಈ ಶುಕ್ರವಾರ ತಂದಿಡ್ತಿದ್ದಾನೆ. ಆ ತಾಯಿಯಂದ್ರು ಕೂಡ ಲಕ್ಷ್ಮೀ ಸ್ವರೂಪರೇ, ದುರ್ಗಾ ಸ್ವರೂಪರೇ. ಅದ್ರ ಹಿಂದ್ಗಡೆ ಒಂದು ದೊಡ್ಡ ಕಥೆ ಇದೆ. ಸ್ವಾಮಿ ವಿಷ್ಣು ಆ ರೂಪ ತಗೊಳಕ್ಕೆ ಅಂದವೇ ಅಂದ. ಹೆಣ್ಣಿಗೆ ಮೀರಿದಂದ. ಆ ನಡೆ ನೋಡ್ಬೇಕು, ಅವ್ರ ಕೈ ನೋಡ್ಬೇಕು, ಅವ್ರು ಹುಬ್ಬು ನೋಡ್ಬೇಕು, ಕದಲ್ಸೋದು. ಅಬ್ಬೋ, ಐ ಆಮ್ ಗಾಡ್ ಬ್ಲೆಸ್ಡ್ ದಟ್. ನಿಜವಾಗ್ಲು ಆ ತಾಯಂದ್ರ ಆಶೀರ್ವಾದ ನನಗೆ ಎಷ್ಟೋ ಬಾರಿ ಸಿಕ್ಕಿದೆ. ಅಮ್ಮಂದ್ರು ಯಾವಾಗ್ಲೂ ಒಂದು ಬುಟ್ಟಿನಲ್ಲಿ ಏನಾದ್ರೂ ಒಂದು ಹಣ್ಣು ಏನೋ ಇಟ್ಕೊಂಡಿರ್ತಾನೆ. ಬಂದಿದೆ ನಮ್ ಗುರೂಜಿ ಅಂತ ಹೇಳ್ಬಿಟ್ಟು. ತಾಯಂದ್ರೆ ಎಲ್ಲಿದ್ರು ಚೆನ್ನಾಗಿರ್ಲಿ. ಅವ್ರು ಭಿಕ್ಷೆ ಬೇಡ್ತಿದ್ರೆ ಹೊಟ್ಟೆ ಹುರಿಯುತ್ತೆ. ಏನ್ ಮಾಡೋದು? ನಾವು ಅವ್ರಿಗೊಂದು ಉದ್ಯೋಗದ ಅವಕಾಶ, ನೆರಳಿನ ಅವಕಾಶ, ಅವ್ರನ್ನ ಒಂಥರ ಮಲೀನವಾಗಿ ನೋಡೋದು. ಸೆಕ್ಸ್ ವರ್ಕರ್ಗಳಾಗಿಯೂ ಕೂಡ ಮಾಡಿಟ್ಬಿಟ್ಟಿದ್ದಾರೆ. ಅಮ್ಮಂದ್ರ ಆ ಥರದವರಲ್ಲಪ್ಪ. ಅವ್ರಿಗೆ ಸ್ವಲ್ಪ ಜೋರೇ, ನಿಜವೇ. ಆದ್ರೆ ನೋಡೋ ದೃಷ್ಟಿ, ನಮ್ಮ ಭಾವಗಳು ಬದಲಾಗ್ಬೇಕಷ್ಟೆ. ಈ ರೂಪದಲ್ಲೂ ಅವರಿಗೆ ಒಂದು ಸೇವೆ ಮಾಡದಂತ ಒಂದು ಅನುಬಂಧ ನಮಗ್ ಸಿಗತಕ್ಕಂಥ ಅವಕಾಶ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಮಾಡ್ಕೋತೀರಿ.
ನನಗೆ ಖಂಡಿತ ಕಮೆಂಟ್ಸ್ ಹಾಕ್ತೀರಿ. ಖಂಡಿತ ಇದಾಗಿದೆ ಗುರುಗಳೇ, ಈ ಥರದ್ದು ನಾವು ನೋಡಿದ್ದೇವೆ, ಈ ಥರದ ಬಾಧೆಯಲ್ಲಿ ಇದ್ದೇವೆ ಅಂತ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ. ಕಾಯ್ತಿರ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುನರ್ವಸು ನಕ್ಷತ್ರ, ವಿಶೇಷವಾಗಿ ಚಂದ್ರ ಗುರುಸಾರದಲ್ಲಿ ಗುರುವಿನ ಜೊತೆಯಲ್ಲೇ ಇದ್ದಾನೆ. ಬ್ಯೂಟಿಫುಲ್. ಗುರುಚಂದ್ರ ಯೋಗಂ ಅಂತ ಹೇಳ್ತಾರೆ. ಗಜಕೇಸರಿ ಯೋಗಂ, ಅಗೌರವ, ಸನ್ಮಾನ, ಹೆಸರು ಒಂಥರ 10 ಜನರಲ್ಲಿ ಒಬ್ರು, 100 ಜನರಲ್ಲಿ ಒಬ್ರು, 1000 ಜನರಲ್ಲಿ ಒಬ್ರು ನೋಡ್ತಿದ್ದಾಗೆ ಏನೋ ಭಕ್ತಿ ಭಾವ ಅಂತ ಹೇಳ್ತಾರೆ. ಆ ಗುರುಚಂದ್ರ ಯೋಗ ಇರತಕ್ಕಂಥವರಿಗೆ ಏನೇ ಮನುಷ್ಯ ಎಷ್ಟೇ ಕೆಟ್ಟವನಿದ್ರು ಕೂಡ ಅವನಲ್ಲಿ ಒಂಚೂರು ಒಳ್ಳೇದು ಬಂದೇ ಬರುತ್ತೆ ಅಂತಕ್ಕಂಥದ್ದು. ರಾವಣಾಸುರನ ಜಾತಕದಲ್ಲಿ ಗಜಕೇಸರಿ ಯೋಗವೇ. ಅದಕ್ಕೆ ಅಂಥದ್ದೊಂದು ಸುವರ್ಣ ಲಂಕ. ಆ ಒಂದು ಗುರುಚಂದ್ರ ಯೋಗ, ಆತನೇ ಗುರುವಿನ ಮಗನಾಗೆ ಹುಟ್ಟಿದ ಚತುರ್ಮುಖ ಬ್ರಹ್ಮ ಆತನ ಮುತಜ್ಜ. ಯೋಚನೆ ಮಾಡಿ ನೋಡಿ. ಅದಕ್ಕೆ ಆ ಒಂದು ರಾಜತಿಲಕ, ಸಿಂಹಾಸನ, ನವಗ್ರಹಗಳನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ. ಏನ್ ಮಾಡ್ದ? ಅವನಲ್ಲೂ ಒಂದು ಲೋಪವಿತ್ತು. ಖುದ್ದು ರಾಮಚಂದ್ರರಿಗೆ ಬಂದು ಆ ಯುದ್ಧಕ್ಕೆ ಸಾರಥ್ಯ ವಹಿಸಲಿಕ್ಕೆ ಬಂದು ಒಂದು ಹೋಮ ಮಾಡಿಸಿ, ಯಜ್ಞ ಮಾಡಿಸಿ ವಿಜಯ ಕಂಕಣ ಕಟ್ಟಿದಂತ ಪುರುಷೋತ್ತಮ ಆತ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಯುದ್ಧ ತಾನೇ ಆಗಿದೆ, ನನ್ನ ವಿಕೃತಿ, ನಾನೇನ್ ಮಾಡ್ಲಿ, ನಾನು ಬದಲಾಗಲ್ಲ ಅಂತ. ನನ್ನಲ್ಲಿರೋ ಅಂಥದ್ದೊಂದು ಲೋಪ ಬುದ್ಧಿ ಇದೆ, ನೋಡಿದ್ದು ಅಂದವಾಗಿರೋದೆಲ್ಲ ನಂದಿರ್ಬೇಕು, ನಾನೇನ್ ಮಾಡ್ಲಿ ಅಂತಾನೆ. ಯುದ್ಧಕ್ಕೆ ಸೈ ಅಂತ ನಾವು. ಅಂತ ಒಂದು ದಿನ ಇವತ್ತು. ಮೇಷರಾಶಿ ಚೆನ್ನಾಗಿದೆ. ಓಡ ಹುಟ್ಟಿದವರ ಸಹಕಾರ, ವಿಜಯ ಸ್ಥಾನ, ವಿಕ್ರಮ ಸ್ಥಾನದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರುವಿನ ಜೊತೆ ಇದ್ದು ಆ ಗುರು ಕುಜನ್ ಸಾರದಲ್ಲಿ ಅದ್ಭುತವಾಗಿದೆ. ನಿಮಗೆ ಇವತ್ತೇನಾದ್ರೂ ಒಂದು ಸರ್ಪ್ರೈಸ್ ನ್ಯೂಸ್, ಗುಡ್ ನ್ಯೂಸ್, ತಂದೆಯಿಂದ ಆಶೀರ್ವಾದ, ಬಾಸ್ ಇಂದ ಆಶೀರ್ವಾದ, ಲಾಭಸ್ಥಾನ ನೋಡ್ತಿದ್ದಾನಲ್ಲಪ್ಪ ಗುರುಚಂದ್ರ. ವಿಶೇಷವಾಗಿ ನಿಮ್ಮ ಭಾಗ್ಯಸ್ಥಾನ ನೋಡ್ತಿದ್ದಾನಲ್ಲಪ್ಪ. ವಿಶೇಷವಾಗಿ ಸಪ್ತಮ ಸ್ಥಾನವನ್ನು ನೋಡ್ತಿದ್ದಾನೆ ಇವತ್ತು. ಇನ್ನೇನ್ ಬೇಕು ನಿಮಗೆ? ಖಂಡಿತ ವೃತ್ತಿ, ವ್ಯವಹಾರ, ಉದ್ಯೋಗ ಏನಿದ್ರು ಯಾವುದರಲ್ಲಾದರೂ ಒಂದು ವಿಚಾರದಲ್ಲಿ ಇವತ್ತು ಶುಭ ಸುದ್ದಿ ಮೇಷರಾಶಿ ಪಡೆದೇ ಪಡಿತೀರಿ. ಅಂಥದ್ದೊಂದು ಅದ್ಭುತವಾದಂತ ಒಂದು ದಿನ. ವೃಷಭ ರಾಶಿ ಟೀಚರು, ಡಾಕ್ಟರು, ಮಾರ್ಗದರ್ಶನ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಮೆಡಿಕಲ್ ಫೌಂಡೇಶನ್, ಆಶ್ರಮ, ಈ ರೀತಿಯ ರಕ್ಷಿಸುವ, ಕಾಪಾಡುವ, ನೆರಳು ಕೊಡುವಂತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ಮಿಥುನ ರಾಶಿ ಬಂಗಾರದ ವ್ಯಾಪಾರ, ಆಭರಣಗಳ ವ್ಯಾಪಾರ, ಶಿಲ್ಪಕಲೆ, ಚಿತ್ರಕಲೆ, ಇಂಜಿನಿಯರಿಂಗ್, ಕಲಾವೇದಿಕೆ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚಂದ್ರ 12ನೇ ಮನೆ. ಸ್ವಲ್ಪ ಒದ್ದಾಟ, ಖರ್ಚು, ಓಡಾಟ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಹಿರಿಯರಿಗೋಸ್ಕರ. ಭಾಗ್ಯಾಧಿಪತಿ 12 ಅಲ್ವಾ, ಎಲ್ಲೋ ಒಂಚೂರು ಪರಿಶ್ರಮ ಪಟ್ಟೆ. ಬಟ್ ಗುರುಚಂದ್ರ ಯಾವತ್ತೂ ಏನು ತೊಂದರೆ ಬರೋಲ್ಲ. 6ನೇ ಮನೆ ನೋಡ್ತಿದಾರಲ್ಲ, ನಿಮಗ್ ಬರೋ ನಷ್ಟ ಕಷ್ಟ, ಅಷ್ಟಮವನ್ನು ನೋಡ್ತಿದ್ದಾನಲ್ಲ ವಿಶೇಷವಾಗಿ. ಸೊ ಬರುವ ತೊಂದರೆಗಳಿಗೆ ಅಡ್ಡಿಯಾಗಿ ನಿಲ್ಲುತ್ತಾರೆ. ಸೊ ತೊಂದರೆಗಳಿದಾವೆ, ಪರಿಶ್ರಮ ಅನ್ಸೋರು ಕೂಡ ಎಂಡ್ ಆಫ್ ದ ಡೇ ಯು ವಿಲ್ ಸಿ ದ ಸ್ವೀಟ್ಸ್. ಸಿಂಹರಾಶಿ ಅಂತೂ ಕೇಳಲೇಬೇಡಿ. ಗೌರವಂ, ಸನ್ಮಾನಂ ತಾನಾಗಿ ಹುಡುಗಿ ಬರುತ್ತೆ. ಹೇಗೆ ನಮಗೆ ಅಪವಾದಗಳು, ಅವಮಾನಗಳು ಇದೆಲ್ಲ ಹುಡುಕಿ ಬರ್ತವೋ, ಕೆಲವೊಂದು ಸಮಯ ಒಳ್ಳೆಯದು ಹುಡುಕಿ ಬರುತ್ತೆ. ಯಾರೋ ಒಬ್ಬರು ಬಂದ್ ಸ್ನೇಹಿತ ಹೇಗೆ ನಮ್ಗೊಂದು ಪ್ರಸಾದ ಕೊಡ್ತಾನೋ, ಯಾರಿಂದಲೋ ಒಂದು ಕೆಟ್ಟದ್ದನ್ನ ಕೇಳಿ ನಾವು ಗಾಬರಿ ಪಡ್ತೇವೆಯೋ, ಹಾಗೆ
ಯಾವುದೋ ಒಂದು ಒಳ್ಳೆಯದು ಕೂಡ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಇವತ್ತು ಸಿಂಹರಾಶಿ ನೀವು ಮಾಡಿರುವ ಒಳ್ಳೆಯದಕ್ಕೆ ಫಲಂ ಪುಣ್ಯ ದರ್ಶನಂ ಅಂತ ಹೇಳ್ತಿರ್ತಾನೆ. ನಾವು ಏನು ಬಿತ್ತನೆ ಇಟ್ಟಿದ್ದೇವೆ ಅದೇ ಬರೋದು. ಇಫ್ ವಿ ಆರ್ ಎ ಕ್ರೂಕ್, ವಿ ವಿಲ್ ಗೆಟ್ ವಿತ್ ದ ಕ್ರೂಕೆಡ್ ಪೀಪಲ್ ಓನ್ಲಿ. ನಮಗಿಂತಲೂ ದೊಡ್ಡ ನಾವು ಮೂರ್ಖರಾಗಿದ್ರೆ ಶತಮೂರ್ಖರ ಜೊತೆಲೆ ಕೂತ್ಕೊಳ್ಳೋದು. ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್ ಅಂತ ಹೇಳ್ತಿರ್ತಾನೆ. ಒಬ್ಬ ಮೋಸಗಾರ ಸದಾ ಮೋಸಗಾರನೇ. ಅವನು ಮೋಸಗಾರರ ಜೊತೆಯಲ್ಲೇ ಕುಳಿತುಕೊಳ್ಳೋದು, ಇನ್ನಷ್ಟು ಮೋಸಗಾರರ ಜೊತೆಯಲ್ಲೇ. ಧರ್ಮವಂತರ ಜೊತೆಯಲ್ಲೇ ಕುಳಿತುಕೊಳ್ಳೋದು. ಸಿಂಹ ರಾಶಿ ಆ ಧರ್ಮ ಸಂಕೇತ, ಧರ್ಮದ ಬುದ್ಧಿ, ಧರ್ಮದ ದಾರಿ, ಧರ್ಮದ ಚಿಂತನೆ, ಧರ್ಮದ ಆಲೋಚನೆ ಏನ್ ಮಾಡಿದರೋ ಅದರ ಪೂರ್ಣ ಫಲವನ್ನ ಇವತ್ತು ನೋಡ್ತೀರಿ. ಮಕ್ಕಳಿಂದ ಶುಭ ಸುದ್ದಿ, ಉದ್ಯೋಗ, ವೃತ್ತಿ, ವ್ಯವಹಾರದಲ್ಲಿ ಗೌರವ. ಕನ್ಯಾ ರಾಶಿ ಬ್ಯೂಟಿಫುಲ್ ಡೇ. ಗುರುಚಂದ್ರ ಯೋಗ. ವೃತ್ತಿಯಲ್ಲಿ ಏನು ಆನೆಸ್ಟಿಯಾಗಿ, ನಾನು ಯಾವಾಗ್ಲೂ ಹೇಳ್ತಿರ್ತಾನೆ ಮಕ್ಕಳು, ನಿಮ್ಮ ವೃತ್ತಿಯನ್ನ ಬದ್ಧತೆಯಿಂದ ಮಾಡಿ. ಬದ್ಧತೆ, ಅದಕ್ಕೆ ಅದನ್ನ ಸೇರಿ ವೃತ್ತಿ ಬದ್ಧತೆ, ಆನೆಸ್ಟಿ, ಡಿಸಿಪ್ಲಿನ್. ಎಸ್, ಪ್ರಾರ್ಥನೆ ಮಾಡಿ ಭಗವಂತನ ಹತ್ರ, ನಾನು ಎಲ್ಲೂ ತಲೆ ತಗ್ಗಿಸುವಂತ ಕೆಲಸ ಮಾಡದ ಹಾಗೆ ನೋಡ್ಕೋ ಭಗವಂತ. ಇನ್ನೊಬ್ಬರಿಗೆ ತಲೆ ಭಾರ ಆಗ್ಬಾರ್ದು, ನಾನು ತಲೆ ತಗ್ಗಿಸ್ಕೊಳ್ತಕ್ಕಂಥದ್ದು ಬೇಡ ಅಂತ ಯಾವಾಗಲೂ ಹೇಳ್ತೇನೆ. ಅಂದ ಒಂದು ಕೆಲಸ ಕಾರ್ಯ ಇರತಕ್ಕಂಥ ನಿಮಗೆ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಏನಾದರೂ ಪ್ರಮೋಷನ್, ಪೊಸಿಷನ್, ಇನ್ಕ್ರಿಮೆಂಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಹೊಸ ಕೆಲಸ, ಹೊಸ ಒಂದು ಬಂಧ, ಅನುಬಂಧ ಏನಾದರೂ ಒಂದು ಪ್ರಯತ್ನದಲ್ಲಿದ್ರಿ, ಖಂಡಿತ ಯಶಸ್ಸು ನೋಡತಕ್ಕಂಥ ಒಂದು ದಿನ. ಬ್ಯೂಟಿಫುಲ್ ಡೇ. ಇನ್ನು ತುಲಾ ರಾಶಿ. ಭಾಗ್ಯದಲ್ಲೇ ದಶಮಾಧಿಪತಿ ಚಂದ್ರ ಗುರುಸಾರದಲ್ಲಿದ್ದು, ಗುರುವು ಅಲ್ಲೇ ಇದ್ದಾನೆ. ಇನ್ನೇನಾಗ್ಬೇಕು ನಿಮಗೆ? ಚೆನ್ನಾಗಿದೆ. ನಿಮಗೂ ಕೂಡ ವಕೀಲರಾಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ರೆಸ್ಪೆಕ್ಟಬಲ್ ಅಧಿಕಾರಿ. ಎವ್ರಿಥಿಂಗ್ ಇಸ್ ರೆಸ್ಪೆಕ್ಟ್, ಎವ್ರಿಥಿಂಗ್. ನೋಡಿ, ಆ ಚಮ್ಮಾರ ಇಲ್ಲ ಅಂದ್ರೆ ನನ್ನ ಕಾಲಕ್ಕೆ ಚಪ್ಪಲಿ ಇಲ್ಲಪ್ಪ, ಇದೇ ಸತ್ಯ. ಆತನಿಗೂ ನಾವು ನಮಸ್ಕಾರ ಅನ್ಬೇಕು. ಆ ಪುಣ್ಯಾತ್ಮ ನಮ್ಮ ಕಾಲಲ್ಲಿರೋ ಚಪ್ಪಲಿನ ತಗೊಂಡು ಹಿಂಗೆ ಪಾಲಿಶ್ ಮಾಡಿ ನೀಟಾಗಿ, ಅದೇನಾದ್ರೂ ಹರಿದು ಹೋಗಿದ್ರೆ ಹಿಂಗೆ ಹೊಲಿದು ನೀಟಾಗಿ, ಪುಣ್ಯಾತ್ಮ. ನಾವ್ ಎಷ್ಟು ಗೌರವ ನಾವು ಕೊಡ್ತೇವಿಯೋ ಅಷ್ಟು ಗೌರವ ನಮ್ಗೆ ತಿರುಗಿಸ್ಬಿಡುತ್ತೆ ಮಕ್ಕಳೇ. ನಾವು ಎಷ್ಟು ಅಗೌರವಾಗಿ ನಡ್ಕೋತೇವಿಯೋ ಅಷ್ಟು ಅಗೌರವ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಇವತ್ತಂತ ಒಂದು ಸೌಭಾಗ್ಯದ ದಿನ, ಬ್ಯೂಟಿಫುಲ್ ಡೇ. ವೃಶ್ಚಿಕ ರಾಶಿ. ಅಷ್ಟಮದಲ್ಲಿ ಗುರುಚಂದ್ರ ಯೋಗ. ದಾನ, ಧರ್ಮ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಜಗದ್ಗುರು, ಸನ್ಯಾಸಿ, ಗುರುಸ್ಥಾನದವರಿಗೆ, ಗುರುಪೀಠದಲ್ಲಿರೋರಿಗೆ, ಗುರು ಕಾರ್ಯದಲ್ಲಿರೋರ್ಗು ತುಂಬಾ ಅದ್ಭುತ. ಅಷ್ಟಮದಲ್ಲೇ ಗುರು. ನಾನು ನೋಡಿದ್ದೇನೆ, ತುಂಬಾ ದೊಡ್ಡ ದೊಡ್ಡ ಗುರುಗಳು, ಜಗದ್ಗುರುಗಳು, ಲೋಕಪಾವನರು, ಲೋಕಕ್ಕೆ ಒಂದು ಸಂರಕ್ಷಕರು, ಲೋಕಕ್ಕೆ ದಾರಿ ತೋರಿಸ್ತಕ್ಕಂಥವ್ರಿಗೆ ನಾನು ನೋಡಿದ್ದೇನೆ. ಗುರುಗಳೇ ಮಹಾಗುರು ಜಾತಕ ಅಂತ. ಹೌದೌದು, ನಮ್ಮ ಗುರುಗಳು ಮಹಾಗುರುಗಳೇ ಇಂಥ ಪೀಠದಲ್ಲಿದ್ದಾರೆ ಅಂತ. ಯಾಕಂದ್ರೆ ಆತ್ಮ ಸಾಕ್ಷಾತ್ಕಾರ, ಆ ಒಂದು ರಹಸ್ಯದ ಮನೆಯಲ್ಲಿ ಆ ರೀತಿ ಇದ್ದಾಗ ಅಲ್ಲೊಂದು ಆಧ್ಯಾತ್ಮಿಕ ವಿದ್ಯೆ. ಸೊ ಆಧ್ಯಾತ್ಮಿಕ ರಂಗದಲ್ಲಿದ್ದೀರಿ. ಜ್ಯೋತಿಷ್ಯ, ಆಗಮ, ದಾರಿ ತೋರಿಸುವ ವೃತ್ತಿ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಧನುಸು ರಾಶಿ. ಗೌರವಂ, ಸನ್ಮಾನಂ, ನಿಮಗೂ ಚೆನ್ನಾಗಿದೆ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ನೀರಾವರಿ ಇಲಾಖೆ, ಇಂತಹವುಗಳಲ್ಲಿ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್. ಮಕರ ರಾಶಿ. ಒಳ್ಳೇದಕ್ಕೋಸ್ಕರ ಖರ್ಚು, ಓಡಾಟ ಸ್ವಲ್ಪ, ದಣಿವು ಸ್ವಲ್ಪ, ಸುತ್ತಾಟ ಸ್ವಲ್ಪ. ಇಷ್ಟು ಬಿಟ್ರೆ ಬೇರೆ ಇನ್ನೇನು ತೊಂದರೆ ಇಲ್ಲ ನಿಮಗೆ. ಸ್ವಲ್ಪ ಖರ್ಚು, ಒಳ್ಳೇದಕ್ಕೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಕಾಪಾಡೋಣ ಬಿಡಿ. ದೈವ ಕೊಟ್ಟಿರೋದು ಇನ್ನೇನಕ್ಕೆ? ಮನುಷ್ಯನಿಗೆ ಮಾತ್ರ ತಾನೊಬ್ಬನ ಬದುಕೋಕ್ ಕಳ್ಸಿಲ್ಲ. ತನ್ನ ಜೊತೆ 4 ಜನರನ್ನು ಕಾಪಾಡಬೇಕು. ಅಟ್ಲೀಸ್ಟ್ 4 ಗಿಡಕ್ಕೆ ನೀರು ಹಾಕ್ಬೇಕು. 4 ಪಶುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಅವುಗಳಿಗಾದ್ರೂ ಒಂದು ನೆರಳು ಕೊಡ್ಬೇಕಪ್ಪ. ಮನುಷ್ಯ ಅಂದ್ರೆ ಅದು ಕಣಯ್ಯ, ಅವನು ಮನುಷ್ಯ ಅಲ್ಲ, ಮಾಧವಸ್ಥಾಯಿ ಅವನು. ಆದ್ರೆ ನಾವೇನ್ ಮಾಡ್ಕೊಬಿಟ್ಟಿದ್ವಿ, ನಾವು ನಮಗೋಸ್ಕರ ಬದುಕೋದು ಗೊತ್ತಿಲ್ಲ, ಕಲಿತಿಲ್ಲ. ವಿ ಹ್ಯಾವ್ ಬಿನ್ ಮೆಸ್ಸಿಂಗ್ ಅರೌಂಡ್. ನೀವು ತುಂಬಾ ಹೃದಯವಂತರು. ನೀವು ನಿಜವಾಗ್ಲೂ ಹೇಳ್ತಾನೆ, ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಹಾರ್ಟ್ಫುಲ್ ಪೀಪಲ್. ಯಾಕಂದ್ರೆ ಚಂದ್ರ 7ನೇ ಮನೆಯವನು.
ಹೃದಯದಿಂದ ಮಾತನಾಡುವಂತ ಏಕೈಕ ವ್ಯಕ್ತಿಗಳು ಅಂದ್ರೆ ಮಕರ ರಾಶಿಯವರೇ. ಸ್ಟ್ರೈಟ್ ಫಾರ್ವರ್ಡ್. ನೀವು ಅಲ್ಲಿಂದ ಅಲ್ಲಿಗೆ ತಟ್ಟೆಲ್ಲಿ ಇಡ್ತೀರಿ. ಇದು ಹಿಂಗೆ ಬದುಕೋದು. ಎಸ್, ಆಸೆ ಇರ್ಬೋದು, ಅಂದ್ರೆ ಇನ್ನೊಬ್ಬರು ಬದುಕು ಕಸಿದು ಬದುಕತಕ್ಕಂಥ ಭಾವವಿಲ್ಲ. ಯಾಕಂದ್ರೆ ಚಂದ್ರ ಬಿಡೋಲ್ಲ, ಆದ್ರೆ ಅಲ್ಲ ಅಪವಾದ ಬಿಡೋಲ್ಲ. ಮಕರ ರಾಶಿ ನಿಮ್ಮವರ ದಿನ ಇವತ್ತು, ನಿಮ್ಮವ್ರಿಗೋಸ್ಕರ ಬದುಕುವ ದಿನ. ಕುಂಭ ರಾಶಿ ಬ್ಯೂಟಿಫುಲ್ ಡೇ. ಏನಾದ್ರೂ ದಾನ ಧರ್ಮ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ನೆರಳು ಕೊಡೋದು, ಕಾಪಾಡೋದು, 4 ಜನಕ್ಕೆ ಓದಿಸೋದು, ಪುಸ್ತಕ ಕೊಡೋದು, ಇವತ್ತು ಯಾವುದೇ ಧರ್ಮ ಕಾರ್ಯ ಮಾಡಿ ಧರ್ಮವೇ ನಿಂತು ನಿಮ್ಮನ್ನ ನಡೆಸುತ್ತದೆ. ಧರ್ಮದ ಕಡೆ ಮೌನವಾಗಿರಿ. ಮಾಡೋನು ಹೇಳಲ್ವಂತೆ, ಹೇಳುವವನು ಮಾಡುವುದಿಲ್ಲವಂತೆ. ಕುಂಭರಾಶಿಯವರು ಮಾತನಾಡುವುದೇ ಇಲ್ಲವಂತೆ. ಇವತ್ತು ಎಷ್ಟು ಮಾತು ಕಡಿಮೆ ಮಾಡ್ತಿರೋ, ನೀವು ಮಾಡೋ ಕಾರ್ಯದ ಮೇಲೆ ಗಮನ ಕೊಡ್ತಿರೋ ಅಷ್ಟೂ ಯಶಸ್ಸು. ಅಂಥದ್ದೊಂದು ಹೆಸರು ಗುರು ಕಾರ್ಯ, ಪುತ್ರ ಕಾರ್ಯ, ಧರ್ಮ ಕಾರ್ಯ, ದಾನ ಕಾರ್ಯ, ಅಂತ ಒಂದು ಸ್ಥಾನ, ಕೆಲಸ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನ. ಇನ್ನು ಮೀನ ರಾಶಿ, ದ ಮೋಸ್ಟ್ ಬ್ಯೂಟಿಫುಲ್ ಡೇ. ಗುರುಚಂದ್ರ ಯೋಗ ಸುಖದಲ್ಲಿ ದಶಮ ನೋಡ್ತಿದ್ದಾನೆ. ಹೌದು, ವೃತ್ತಿಗೆ ಸಂಬಂಧಪಟ್ಟಂಥದ್ದು ನಿಮ್ಮನ್ನ ತಡೆಯೋರಿಲ್ಲ. ಟೀಚರ್, ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಡಾಕ್ಟರ್ ಆಗಿದ್ದೀರಾ, ವೈದ್ಯಕೀಯ ರಂಗದಲ್ಲಿ ಏನಾದರೂ ಇದ್ದೀರಾ, ನೆರಳು ಕೊಡುವಂಥ ಉದ್ಯೋಗದಲ್ಲಿ ಇದ್ದೀರಾ, ಅನ್ನ ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬುದ್ಧಿ ಕೊಡುವಂಥ, ವಿದ್ಯೆ ಕೊಡುವಂಥ, ಜ್ಞಾನ ಕೊಡುವಂಥ, ಮಾರ್ಗೋಪಾಯ ಸೂಚಿಸ್ತಕ್ಕಂಥ, ಜೀವ ಕೊಡುವಂಥ ಉದ್ಯೋಗ ಕೆಲಸ, ನಿಮ್ಮನ್ನ ಭಗವಂತನೇ ಬಂದು ಇವತ್ತು ಕಾಪಾಡ್ತಾನೆ. ನೋಡಿ, ನಾವು 4 ಜನಕ್ಕೆ ನಾವು ನಿಂತರೆ ನಮ್ಮ ಹಿಂದ್ಗಡೆ ಭಗವಂತ ಇರ್ತಾನೆ. 4 ಜನಕ್ಕೆ ಕೆಡ್ಸೋಕೆ ನಾವು ನಿಂತರೆ ಭಗವಂತ ಎಂದೂ ನಮ್ಮ ಜೊತೆಲಿರೋಲ್ಲ, ಕೈ ಬಿಟ್ಬಿಡ್ತಾನೆ. ಇವತ್ತಂತ ಒಂದು ಮೀನ ರಾಶಿಗೆ ನೀವು 4 ಜನಕ್ಕೆ ನೆಲ್ಲಿ, ಸದಾ ನಿಮ್ಮ ಜೊತೆ ಭಗವಂತ ಇರ್ತಾನೆ. ಅಂಥದ್ದೊಂದು ಕಾರ್ಯ ನಿಮ್ಮಿಂದ ಮಾಡಿಸ್ತಾರೆ. ಎಲ್ರಿಗೂ ಬರೋಲ್ಲ ಅಂಥದ್ದೊಂದು ಶಕ್ತಿ, ಕೊಡೋಕ್ ಬರೋಲ್ಲ, ದುಡಿಯೋಕ್ ಬರೋಲ್ಲ, ಹಂಚೋಕ್ ಬರೋಲ್ಲ. ಇವತ್ತು ಹಂಚೋ ದಿನ, ಕೊಡೋ ದಿನ, ನೆರಳು ಕೊಡೋ ದಿನ. ನಿಮ್ಮ ಮಾತೆ ವೇದಂ. ಜ್ಯೋತಿಷ್ಕರಾಗಿದ್ದೀರಾ, ಪೌರೋಹಿತ್ಯದಲ್ಲಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಲೆಕ್ಚರ್ ಆಗಿದ್ದೀರಾ, ಫ್ಯಾಕಲ್ಟಿಲಿದ್ದೀರಾ, ನರ್ಸಿಂಗಲ್ಲಿದ್ದೀರಾ, ಮೆಡಿಕಲ್ ಲೈನಲ್ಲಿದ್ದೀರಾ, ಬ್ಯೂಟಿಫುಲ್ ಎನಿ ರಂಗವಾದರೂ ಕೂಡ ತುಂಬ ಚೆನ್ನಾಗಿರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.